ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮಲ್ಸಂದ್ರ ರವೀಂದ್ರನಗರದ ಜೆಡಿಎಸ್ ಪ್ರಭಾವಿ ಮುಖಂಡರಾದಂತಹ ಮುರುಗೇಶ್ ಅಯ್ಯವರು ಹಾಗೂ ಅವರ ಅಪಾರ ಸ್ನೇಹಿತರು ಕೂಡ ಈ ದಿನ ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಮಾನ್ಯ ನಾಯಕರು, ದಾಸರಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರರು ಸನ್ಮಾನ್ಯ ಶ್ರೀ ಎಸ್ ಮುಂಡಾಜನವರು ಆಗಮಿಸಿದರೆ ನಿಮ್ಮೆಲ್ಲರ ಜೋರಾದ ಚಪ್ಪಲೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತ ಬಯಸೋಣ. ಹಾಗೆ ದಾಸರಳ್ಳಿ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಲೋಕೇಶ್ ಅವರು ಕೂಡ ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರು ಕೂಡ ಸ್ವಾಗತ ಬಯಸೋಣ. ಹಾಗೆ ಮಲ್ಸಂದ್ರ ವಾರ್ಡ್ನ ನಿಕಟ ಬರುವ ಬಿಬಿಎಂಪಿ ಸದಸ್ಯರು, ದಾಸರಳ್ಳಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ಶಿವಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತ ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು, ಮಾರ್ಗದರ್ಶಕರು, ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಯುತ ಟಿ.ಎಸ್. ಗಂಗರಾಜನ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸ್ತೀನಿ. ಹಾಗೆ ಮಲ್ಸಂದ್ರ ವಾರ್ಡ್ನ ಅಧ್ಯಕ್ಷರಾದಂತಹ ಶ್ರೀಯುತ ಗಂಗರಾಜನ್ ಅವರು ವೇದಿಕೆಗೆ ಬರಬೇಕು. ಅವರು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸ್ತೀನಿ. ಹಾಗೆ ಮಲ್ಸಂದ್ರ ವಾರ್ಡ್ನ ಮುಖಂಡರಾದಂತ ಶ್ರೀಯುತ ಸೀನಪ್ಪನವರು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಸಂಪಂಗಣ್ಣವರು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಗಂಗಾಧರಣ್ಣವರು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಶಿವರವರು, ಅಯ್ಯಪ್ಪ ಲೇವಣ್ಣ, ವೆಂಕಟೇಶ್ ಅವರು, ಗಂಗರಾಜನ್ ಅವರು, ಮುಚ್ಚರಂಗಣ್ಣ ಅವರು, ಎಂ.ಆರ್. ಶ್ರೀನಿವಾಸ್ ಅವರು, ಡಿ.ಎಂ. ವೆಂಕಟೇಶ್ ಅವರು, ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಡಿ.ಎಂ. ವೆಂಕಟೇಶ್ ಅವರು ಕೂಡ ವೇದಿಕೆಗೆ ಬರಬೇಕು. ಎಂ.ಪಿ. ನಾಗರಾಜ್ ಅವರು, ಪಾಂಡುರಂಗರವರು, ಸಿಮೆಂಟ್ ಅಂಗಡಿ ರಾಜನರವರು, ತಿಮ್ಮೇಗೌಡರು, ಗುಂಡಣ್ಣರವರು, ಶಂಪಣ್ಣರವರು, ಜಯಣ್ಣರವರು, ಲೋಕೇಶಣ್ಣರವರು, ರವಿಗೌಡರು, ಸುವರ್ಣ ಮೇಡಮ್, ಗನ್ನರ್ಸಯ್ಯ ಅವರು, ಬಿಜೂಲ್ ಅವರು, ಟೆಂಟೋಸ್ ಲೋಕೇಶ್ ಅವರು, ಮೇಘರಾಜರವರು, ನರಸಿಂಹರವರು, ಸಂಜೀವ್ ರವರು, ನಾಗರಾಜ್ ರವರು, ನರಸಿಂಹರವರು, ಸಂಜೀವ್ ರವರು, ಆನಂದ್, ಅಯ್ಯಪ್ಪ ಲೇವಣ್ಣ ಆನಂದ್ ರವರು, ನಾಗರಾಜ್ ರವರು, ದೀಪುರವರು, ಕೆಂಪೇಗೌಡರು, ಸುರೇಶ್ ರವರು, ಸಂದೀಪ್ ಸಿಂಗ್ ರವರು, ಲಕ್ಕಪ್ಪರವರು, ಪಾಂಡುರಂಗರವರು, ಹಾಗೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದಂತಹ ಶ್ರೀಯುತ ಬಿ.ಎಂ. ನಾರಾಯಣ ಅವರು ವೇದಿಕೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ನಾರಾಯಣವರು ವೇದಿಕೆ ಬರಬೇಕು. ಹಾಗೆ ದಾಸರಳ್ಳಿ ವಾರ್ಡ್ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಹೇಮಾಚಲ್ ರೆಡ್ಡಿ ಅವರು ವೇದಿಕೆಗೆ ಬರಬೇಕು. ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತಹ ಶ್ರೀಯುತ ಜನಾರ್ದನ್ ಅವರು ಕೂಡ ವೇದಿಕೆಗೆ ಬರಬೇಕು. ಮಲ್ಸಂದ್ರ ನವೀನ್ ಅವರು ವೇದಿಕೆಗೆ ಬರಬೇಕು. ರಾಮಚಂದ್ರಪ್ಪ ಅವರು ಕೂಡ ವೇದಿಕೆಗೆ ಬರಬೇಕು. ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತಹ ದಾಸರಳ್ಳಿ ವಾರ್ಡ್ನ ನಿಕಟ ಪೂರ್ವ ಬಿಬಿಎಂಪಿ ಸದಸ್ಯ ಪದವಿಯಾದಂತಹ ಶ್ರೀಯುತ ನಾಗಣ್ಣವರು ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಶ್ರೀಮತಿ ಅರುಣಾ ಜಯಸಿಂಹ ಅವರು ವೇದಿಕೆಗೆ ಬರಬೇಕು. ಬೊಮ್ಮುಂಡೆ ವಾರ್ಡ್ ಪ್ರಧಾನ ಕಾರ್ಯದರ್ಶಿಯಾದಂತಹ ರಘು ಸೂರ್ಯ ಅವರು ವೇದಿಕೆಗೆ ಬರಬೇಕು. ವೆಂಕಟೇಶನ್ ದಾಸರಳ್ಳಿ ಚೊಕ್ಸಂದ್ರ ವಾರ್ಡ್ ಮುಖಂಡರಾದಂತಹ ವೆಂಕಟೇಶನ್ ಅವರು ವೇದಿಕೆ ಬರಬೇಕು. ಜಯಕೃಷ್ಣನ್ ಅವರು ವೇದಿಕೆ ಬರಬೇಕಾಗಿ ಕೊಡ್ತಿದ್ದೀನಿ. ಮಲ್ಸಂದ್ರ ವಾರ್ಡ್ನ ಮಹಿಳಾ ಮುಖಂಡರಾದಂತಹ ಶ್ರೀಮತಿ ಪಾರ್ವತಿ ಅವರು ವೇದಿಕೆ ಬರಬೇಕಾಗಿ ಕೊಡ್ತಾ ಇದ್ದೀನಿ. ಸಿಮೆಂಟ್ ಅಂಗಡಿ ರಾಜನ್ ಅವರು ವೇದಿಕೆ ಬರಬೇಕಾಗಿ ಕೊಡ್ತಾ ಇದ್ದೀನಿ. ಜಯಕೃಷ್ಣನ್ ಅವರು ವೇದಿಕೆ ಬರಬೇಕು. ಮಲ್ಸಂದ್ರ ವಾರ್ಡ್ನ ಪ್ರಮುಖ ಮುಖಂಡರುಗಳಾದಂತಹ ಶಮ್ಮಣ್ಣವರು, ಗುಂಡಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು. ಜಯರಾಮಣ್ಣವರು ವೇದಿಕೆ ಬರಬೇಕು. ಗುಂಡಣ್ಣವರು, ಜಯರಾಮಣ್ಣವರು ವೇದಿಕೆ ಬರಬೇಕಾಗಿ ಮನವಿ ಮಾಡ್ಕೊಂತ ಇದ್ದೀವಿ. ಮಲ್ಸಂದ್ರ ವಾರ್ಡ್ ರವೀಂದ್ರನಗರದ ಮಹಿಳಾ ಮುಖಂಡರಾದಂತಹ ಶ್ರೀಮತಿ ಮಂಜಮ್ಮರವರು,
ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಅವರು ಕೂಡ ವೇದಿಕೆಗೆ ಬರ್ಬೇಕಾಗಿ ಕೊಡ್ತಾ ಇದ್ದೀನಿ. ರವೀಂದ್ರ ನಗರದ ಮಹಿಳಾ ಮುಖಂಡರಾದಂತ ಶ್ರೀಮತಿ ಮಂಜಮ್ಮರವರು, ಶ್ರೀಮತಿ ವೆಂಕಟಲಕ್ಷ್ಮಮ್ಮರವರು ಹಾಗೂ ಮಲ್ಸಂದ್ರ ವಾರ್ಡ್ನ ಮಹಿಳಾ ಮುಖಂಡರಾದಂತಹ ಪೂರ್ಣಿಮಮ್ಮ ಅವರು, ಶ್ರೀಮತಿ ಪೂರ್ಣಿಮಾರವರು, ಶ್ರೀಮತಿ ಅನ್ಸೂಯಮ್ಮರವರು ಅವರು ಕೂಡ ವೇದಿಕೆಗೆ ಬರ್ಬೇಕಂತ ಮನವಿ ಮಾಡ್ಕೊತಿದ್ವಿ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜೆಡಿಎಸ್ ಪ್ರಭಾವಿ ಮುಖಂಡ ರವೀಂದ್ರ ನಗರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತರು ಆದಂತಹ ಶ್ರೀಯುತ ಮುರುಗೇಶ್ ಅಯ್ಯರ್ ಅವರು ಈ ದಿನ ಈ ವೇದಿಕೆಯಲ್ಲಿ ಜೆಡಿಎಸ್ನ ತೊರೆದು ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ನಮ್ಮ ಮುನ್ರಾಜನವರ ನಾಯಕತ್ವವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತದೆ. ಅವರಿಗೆ ನಿಮ್ಮೆಲ್ಲರ ಜೋರ ಚಪ್ಪಾಳೆಯೊಂದಿಗೆ ಅವರು ಕೂಡ ವೇದಿಕೆಗೆ ಸ್ವಾಗತ ಬಯಸ್ತೇನೆ. ಮಲ್ಸಂದ್ರಾಬಾದ್ ಮಹಿಳಾ ಮುಖಂಡರಾದಂತಹ ಶ್ರೀಮತಿ ಉಷಾರ್ ಅವರು ಕೂಡ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಹಾಗೆ ರವೀಂದ್ರ ನಗರದ ಜೆಡಿಎಸ್ ಮುಖಂಡರಾದಂತಹ ಕೇಶವಮೂರ್ತಿ ಅವರು ಈ ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸೋಣ. ದಾಸರಳ್ಳಿ ಮಂಡಲದ ಮಹಿಳಾ ಮೋರ್ಚಾ ಅಧ್ಯಕ್ಷರು, ದಾಸರಳ್ಳಿ ವಾರ್ಡ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದಂತಹ ಶ್ರೀಮತಿ ಉಮಾದೇವಿ ನಾಗರಾಜ್ ಅವರು ಆಗಮಿಸಿದರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸಿ, ಹಾಗೆ ದಾಸರಳ್ಳಿ ವಿಭಾಗದ ಮುಖಂಡರಾದಂತಹ ಶ್ರೀಯುತ ನಾಗಣ್ಣವರು ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಮಲ್ಸಂದ್ರ ಜೆಡಿಎಸ್ ಮಹಿಳಾ ಮುಖಂಡರಾದಂತಹ ಶ್ರೀಮತಿ ರಾಜೇಶ್ವರಿ ಅವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರು ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸೋಣ. ಶ್ರೀಯುತ ಕೆಂಪೇಗೌಡ ಸುರೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಮಂಡಲದ ಪರವಾಗಿ ಕೋರಿಕೆಯನ್ನು ಇಟ್ಕೊಂಡಿದ್ದೀವಿ. ಕೆಂಪೇಗೌಡ ಸುರೇಶ್ ಅವರು ವೇದಿಕೆಗೆ ಬರಬೇಕು. ದಾಸರಳ್ಳಿ ಮಂಡಲದ ಓಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಪಾಂಡುರಂಗರಾವ್ ಅವರು ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಮಲ್ಸಂದ್ರ ವಾರ್ಡ್ ಮಹಿಳಾ ಮುಖಂಡರಾದಂತಹ ಶ್ರೀಮತಿ ಸುವರ್ಣರವರು ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಈ ಲೈಟ್ ಇರೋದ್ರಿಂದ ಮುಂದಗಡೆ ಯಾರು ಕಾಣಿಸ್ತಾ ಇಲ್ಲ. ದಯಮಾಡಿ ಯಾರನ್ನಾರು ಕರೆದಿಲ್ಲ ಅಂದ್ರೆ ಅನ್ಯತಾ ಭಾವಿಸಬಾರ್ದು. ದಯಮಾಡಿ ವೇದಿಕೆ ನಿಮ್ದೆ ಅಂತ ಮುಖಂಡರುಗಳು ದಯಮಾಡಿ ವೇದಿಕೆಗೆ ಬರ್ಬೋದು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ದಾಸರಳ್ಳಿ ಬಿಜೆಪಿಗೆ, ದಾಸರಳ್ಳಿ ಬಿಜೆಪಿಗೆ. ಹಾಗೆ ಚಿಕ್ಕಬಾಣವರ ಭಾಜಪ ಮುಖಂಡರಾದಂತಹ ಶ್ರೀಯುತ ರಮೇಶ್ ಅವರು ವೇದಿಕೆ ಬರಬೇಕಾಗಿ ಕೊಡ್ತಾ ಇದ್ದೀನಿ. ವೇದಿಕೆ ಮುಂಭಾಗ ಇರುವಂತ ಎಲ್ಲ ಮುಖಂಡರು ದಯಮಾಡಿ ಎಡ ಅಥವಾ ಬಲದಲ್ಲಿ ನಿಂತ್ಕೊಳ್ಳಿ. ಮಧ್ಯ ಅವರಿಗೆ ವೇದಿಕೆ ಕಾಣಲಿ, ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಹಾಗೆ ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಲ್ಸಂದ್ರ ವಾರ್ಡ್ನ ಎಲ್ಲಾ ಮುಖಂಡರು, ಕಾರ್ಯಕರ್ತರುಗಳು, ವಿಶೇಷವಾಗಿ ರವೀಂದ್ರ ನಗರದ ಸ್ಥಳೀಯರು, ಮಲ್ಸಂದ್ರ ವಾರ್ಡ್ನ ಸ್ಥಳೀಯರು, ನಾಗರಿಕರಿಗೆ ನಿಮಗೂ ಕೂಡ ಮಂಡಲದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಚಿಕ್ಕಬಾಣವರ ಭಾಜಪ ಮುಖಂಡರಾದಂತಹ ಶ್ರೀಯುತ ರಮೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಮಲ್ಸಂದ್ರ ವಾರ್ಡ್ನ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದಂತಹ ಶ್ರೀಯುತ ಎಂ ಲಕ್ಕಪ್ಪ ಅವರಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೋರ್ತಾ ಇದ್ದೀನಿ. ಹಾಗೆ ದಾಸರಳ್ಳಿಯ ಮಹಿಳೆಯರ ಧ್ವನಿ ಶ್ರೀಮತಿ ಸುಜಾತಕ್ಕರವರು, ಶ್ರೀಮತಿ ಸುಜಾತ ಮುಂಡಾಜನ್ ಅವರು ಜನರ ಮಧ್ಯೆ ಕೂತಿದ್ದಾರೆ. ಅವರು ಕೂಡ ವೇದಿಕೆಗೆ ಸ್ವಾಗತ ಬಯಸ್ತೀನಿ. ಮಲ್ಸಂದ್ರ ವಾರ್ಡ್ ದಾಸರಳ್ಳಿ ಮಂಡಲದ ಪರವಾಗಿ ಅವರು ಕೂಡ ವೇದಿಕೆಗೆ ಬರಬೇಕು. ದಾಸರಳ್ಳಿ ಮಂಡಲ ದಿವ್ಯಾಂಗ ಚೇತನದ ಅಧ್ಯಕ್ಷರಾದ ಪ್ರಕಾಶ್ ಅವರು ಕೂಡ ವೇದಿಕೆಗೆ ಬರಬೇಕು. ಇದೀಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ವಾರ್ಡ್ನ ಅಧ್ಯಕ್ಷರಾದಂತಹ ಶ್ರೀಯುತ ಗಂಗರಾಜನ್ ಅವರು ಪ್ರಾಸ್ತಾವಿಕ ನುಡಿನ ಹೇಳಬೇಕಾಗಿ ಕೋರ್ತಾ ಇದ್ದೀನಿ.
ಭಾರತ್ ಮಾತಾಕ್ಕೆ ಬಿಜೆಪಿಗೆ ಮುನ್ರಾಜಣ್ಣವ್ರಿಗೆ ನೀನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರಂತ ಅಶ್ವಥ್ ನಾರಾಯಣ್ ಸಾಹೇಬರು ಆಗಮಿಸುತ್ತಿದ್ದಾರೆ. ಒಂದು 5-10 ನಿಮಿಷ ತಡವಾಗಬಹುದು. ಈ ಕಾರ್ಯಕ್ರಮದ ಸೇರ್ಪಡೆಯ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಜನಪ್ರಿಯ ನಾಯಕರು, ದಾಸರಳ್ಳಿಯ ಅಭಿವೃದ್ಧಿ ಅಧಿಕಾರಿಗಳು, ಮುಂದಿನ ಭಾವಿ ಶಾಸಕರಾದಂತ ಎಸ್ ಮುನ್ರಾಜಣ್ಣವರೇ, ಈ ಮಂಡಲದ ಅಧ್ಯಕ್ಷರಾದಂತಹ ಲೋಕೇಶ್ ಅವರೇ, ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಗಂಗರಾಜಣ್ಣವರೇ, BM ನಾರಾಯಣಣ್ಣವರೇ, MR ಶ್ರೀನಿವಾಸಣ್ಣವರೇ, DM ವೆಂಕಟೇಶಣ್ಣವರೇ, ಯಾರು ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲೆ ಹಾಸಿರಂತ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ತದನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಮಂಡಲದ ಹಾಗೂ ಮಲ್ಸಂದ್ರ ವಾರ್ಡಿನ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರೇ, ಈ ಒಂದು ದಾಸರಳ್ಳಿ ಮಂಡಲದ ಮಲ್ಸಂದ್ರ ವಾರ್ಡಿನ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ JDS ನ ತೊರೆದು ಮುರುಗೇಶ್ ಅಯ್ಯರವರು, ನಮ್ಮ ಕೇಶವಮೂರ್ತಿ ಅಣ್ಣವರು, ರಾಜೇಶ್ ಮೇಡಮ್ ಅವರು, ರಾಜೇಶ್ವರಿ ಮೇಡಮ್ ಅವರು, ಆ ಟೀಮ್ ಅವರೆಲ್ಲ ಇವತ್ತು ಒಂದು, ಮತ್ತೆ ನಮ್ಮ ನಟಗೌಡರ ಸ್ನೇಹಿತರು ಅವರೆಲ್ಲ ಟೀಮ್ ಅವರು ಇವತ್ತು ಒಂದು 200ರಿಂದ 250 ಜನ ಒಂದು ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಟಗೌಡರು ವೇದಿಕೆ ಮೇಲೆ ಆಗಮಿಸ್ಬೇಕಂತ ಕೇಳ್ಕೊಳ್ತೀವಿ. ನಮ್ಮ ಕಲ್ಯಾಣ ನಗರ ಭಾಗದ ಮುಖಂಡರು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಉದ್ದೇಶ, ಆ 4.5 ವರ್ಷದಲ್ಲಿ ಏನು ಅವ್ರ ಜೊತೆ ಇದ್ದು ಬೇಸತ್ತಿದ್ದಾರೆ, ನೊಂದಿದ್ದಾರೆ, ಆ ನೊಂದಿರೋದಕ್ಕೋಸ್ಕರ ಅವ್ರನ್ನ ತ್ಯಜಿಸಿ ಇವತ್ತು ನಮ್ಮ ಮುನ್ರಾಜಣ್ಣ ಅವರು ಏನು 10 ವರ್ಷ ಅಭಿವೃದ್ಧಿ ಕಾರ್ಯ ಮಾಡಿದ್ರು. 2008ರಿಂದ 13ರಿಂದ 18ನೇ ಇಸ್ವಿ ಆಡಮುಟ್ಟದ ಸೊಪ್ಪಿಲ್ಲ, ಮುನ್ರಾಜಣ್ಣವರು ಮಾಡಿದಂತ ಕೆಲಸ ಕಾರ್ಯಗಳಿಲ್ಲ. ಆ ರೀತಿ ಈ ಕ್ಷೇತ್ರವನ್ನ, ಈ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಿದ್ದಾರೆ. ಹೇಳಕ್ಕೆ ಹೆಸರು ಸಾಲದು. ಒಂದು ರೋಡ್ ಇರಲಿಲ್ಲ, ಒಂದು ಪಾರ್ಕ್ ಇರಲಿಲ್ಲ, ಒಂದು ಡ್ರೈನೇಜ್ ಇರಲಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ, ಸ್ಯಾನಿಟರಿ ಇರಲಿಲ್ಲ, ಸ್ಟ್ರೀಟ್ ಲೈಟ್ ಇರಲಿಲ್ಲ, ಒಂದು ಪಾರ್ಕ್ ಇರಲಿಲ್ಲ, ಐಪಾಸ್ ದೀಪಗಳು ಇರಲಿಲ್ಲ, ಒಂದು ಶಾಲೆಗಳು ಅಭಿವೃದ್ಧಿ ಆಗಿರಲಿಲ್ಲ, ಒಂದು ಕುಡಿಯೋ ನೀರಿನ ಘಟಕಗಳು ಇರಲಿಲ್ಲ. ಈ ಎಲ್ಲವೂ ಸರ್ವತೋಮುಖವಾಗಿ ಇಡೀ ಕ್ಷೇತ್ರನ ಅವತ್ತು ದೈವಾದ ಸಂಭೂತ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2008ನೇ ಇಸ್ವಿಲಿ. ಆಗ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಕೊಟ್ಟರು. ನಮ್ಮ ಶಾಸಕರಂತ ಮುನ್ರಾಜಣ್ಣವರು ಶಾಸಕರಾಗಿ ಆಯ್ಕೆ ಆಗಿದ್ರು. ಎಲ್ಲ ಇಡೀ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಂಡ್ ಬಂದ್ರು. ಈ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದು ಇವತ್ತು ದಾಸರಳ್ಳಿ ಏನೂ ಸಮಸ್ಯೆ ಇಲ್ಲ. ಇವತ್ತು ಈಗಿನ ಶಾಸಕರು ನಾನೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀವೆಲ್ಲರೂ ಕೇಳ್ತಾ ಇದ್ದೀನಿ, ಇಲ್ಲಿ ಇಷ್ಟು ಜನ, ಸಾವಿರಾರು ಜನ ಸೇರಿದ್ದೀರಾ, ನೀವೆಲ್ಲರೂ ಹೇಳ್ಬೋದು ಏನಾದ್ರೂ ಅಭಿವೃದ್ಧಿ ಮಾಡಿದಾರೋ ನಮ್ಮ ಕ್ಷೇತ್ರ ಶಾಸಕರು ಹೇಳಿ. ನೀವು ಏನ್ ಮಾಡಿದಾರೆ ಅಂತ ಬೇಕಾದ್ರೆ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಬಹುದು. ನಮ್ಮ ಪತ್ರಿಕೋದ್ಯಮದವರು ಇದ್ದಾರೆ. ಈ ಕ್ಷೇತ್ರಕ್ಕೆ, ಈ ವಾರ್ಡ್ಗೆ ಏನ್ ಅನುದಾನ ಮಾಡಿದ್ದಾರೆ, ಏನ್ ಫಂಡ್ ತಂದಿದ್ದಾರೆ, ಈ ಕ್ಷೇತ್ರಕ್ಕೆ, ಈ ವಾರ್ಡ್ಗೆ ಏನ್ ಕೆಲಸ ಮಾಡಿದ್ದಾರೆ, ಕ್ಷೇತ್ರಕ್ಕೆ ನಾನು ಈ ವಾರ್ಡಿನ ಅಧ್ಯಕ್ಷ ಏನ್ ಹೇಳ್ಬೋದು. ಯಾವ್ದೋ ಒಂದು ಫೇಸ್ಬುಕ್ ಆಫ್ ದಾಸರಳ್ಳಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ವಾರ್ಡಿನ JDS ಒಬ್ಬ ನಾಯಕರು ಹೇಳ್ತಿದ್ರು, ಅವ್ರ ಶಾಸಕರು ಮಲ್ಸಂದ್ರ ವಾರ್ಡ್ನ ಅಭಿವೃದ್ಧಿ ಮಾಡಿದಾರಂತೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಿದಾರಂತೆ, ರೋಡ್ ಮಾಡಿದಾರಂತೆ, ಪಾರ್ಕ್ ಮಾಡಿದಾರಂತೆ, ಸ್ಯಾನಿಟರಿ ಮಾಡಿದಾರಂತೆ. ಏನ್ ಮಾಡಿದ್ರೆ ಆ ನಾಯಕರನ್ನ ನಾನು ಕೇಳಕ್ ಇಚ್ಛೆ ಪಡ್ತೀನಿ. ಲೈವ್ ಇದ್ರಲ್ಲಿ 3 ದಿವಸದ ಮುಂಚೆ ಹೇಳ್ತಾ ಇದ್ರು, ಏನೂ ಮಾಡಿಲ್ಲ ಅವರು, ಏನೇನು ಮಾಡಿಲ್ಲ. ನಮಗೆ ಗೊತ್ತು, ನಾವಿದೀವಿ ಇಲ್ಲೇ 86-87ನೇ ಇಸ್ವಿಯಿಂದಲೂ ಇಲ್ಲಿ ದಾಸರಳ್ಳಿ ಭುವನೇಶ್ವರ ನಗರದಲ್ಲಿ ನಾವು ವಾಸವಾಗಿದ್ದೀವಿ. ಏನೂ ಮಾಡಿಲ್ಲ. ಮುನ್ರಾಜಣ್ಣವರ ಅವಧಿಲೇ ಇಷ್ಟೆಲ್ಲ ಈ ಕ್ಷೇತ್ರ ಅಭಿವೃದ್ಧಿ ಆಗಿರೋದಕ್ಕೆ ಕಾರಣ ಮುನ್ರಾಜಣ್ಣವರು. ಇವತ್ತು ಸುಳ್ಳು ಹೇಳ್ಕೊಂಡು ನಾನು ಮಾಡಿದ್ದೀನಿ, ನಾನು ಕೆಲಸ ಕಾರ್ಯಗಳು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಲೀಡರ್ಗಳ ಮುಖಾಂತರ ಯಾರೋ ಬೆಳಗಾವಿಯಷ್ಟು 4-5 ಜನ ಲೀಡರ್ ಇದ್ದಾರೆ, ಅವ್ರ ಕೈಯಲ್ಲಿ ಬೊಗಳೆ ಬಿಡಿಸ್ಕೊಂಡು ಇವತ್ತು ಆಟ ಆಡ್ತಾ ಇದ್ದಾರೆ. ಮುನ್ರಾಜಣ್ಣವ್ರಿಗೆ 2008ನೇ ಇಸ್ವಿಲಿ 59,000 ಓಟ್ ಬಂದಿತ್ತು, 2013ನೇ ಇಸ್ವಿಲಿ 58,000 ಓಟ್ ಬಂದಿತ್ತು, 2015ನೇ ಇಸ್ವಿಲಿ 83,000 ಚಿಲ್ಲರೆ ಓಟ್ ಬಂದೈತೆ. ನಮಗೂ ಕಾಂಗ್ರೆಸ್ಗೂ 53,000 ಚಿಲ್ಲರೆ ಓಟು ಹಿನ್ನಡೆ ಆಗಿದ್ದಕ್ಕೆ ನಮಗೆ ಸೋಲಾಯ್ತು. ನಾವೆಲ್ಲ ಒಂಚೂರು ಮೈ ಮರ್ತಿದ್ಕೆ ಸೋಲಾಯ್ತು. ಈ ಸಲ ಆ ಕೆಲಸ ಮಾಡಬಾರ್ದು, ಆತ್ಮವಿಶ್ವಾಸ ಇರಬಾರ್ದು, ನಂಬಿಕೆ ಇಟ್ಕೋಬಾರ್ದು, ಮನೆ ಮನೆಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ನಮ್ಮ ಪಕ್ಷನ, ನಮ್ಮ ಕಾರ್ಯಕರ್ತನ, ನಮ್ಮ ಮತದಾರ ಬಂಧುಗಳನ್ನ ರಿಕ್ವೆಸ್ಟ್ ಮಾಡಬೇಕು. ನಾವೆಲ್ಲ ಬಿಜೆಪಿಗೆ ಓಟ್ ಹಾಕಂತ ಕೆಲಸ ಮಾಡಬೇಕು. ಈ ಕೆಲಸನ ನಾವೆಲ್ಲರೂ ಸೇರಿ ನಿಮ್ಮೆಲ್ಲರ ಒಕ್ಕೂಟದ ಅಭಿಪ್ರಾಯದಿಂದ ಈ INR ಏನ್ ಬಂದಿದ್ದಾರೆ, ಕೇಶವಮೂರ್ತಿ ಅವರು ಏನ್ ಬಂದಿದ್ದಾರೆ, ನಮ್ಮ ರಾಜೇಶ್ವರಿ ಮೇಡಮ್ ಅವರು ಏನ್ ಬಂದಿದ್ದಾರೆ, ನಮ್ಮ ನಟಗೌಡ ಅವರು ಏನ್ ಟೀಮ್ ಬಂದಿದ್ದಾರೆ,
ಅವ್ರನ್ನೆಲ್ಲ ನಮ್ಮ ಜೊತೆ ಸೇರಿಸ್ಕೊಂಡು ಅವರು ನಮ್ಮೆಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಅಣ್ತಂದಿರೋ ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲ ಮುಂದಿನ ದಿನದಲ್ಲಿ ನಮ್ಮ ಮುಂದಿನ ಭಾವಿ ಶಾಸಕ ಅಂತ ಎಸ್ ಮುನ್ರಾಜಣ್ಣವ್ರನ್ನ ಭಾರಿ ಬಹುಮತದಿಂದ ಗೆಲ್ಸ್ಕೊಂಡು ಬರೋಣ ನಿಮ್ಮೆಲ್ಲ ಸರ್ಕಾರದಿಂದ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿ ಎಂದರೆ ಮುನಿರಾಜಣ್ಣ ಎಂದರೆ ಅಭಿವೃದ್ಧಿ, ದಾಸಲಿಯ ಸರ್ವಾಂಗೀಣ ಅಭಿವೃದ್ಧಿಯ ಅಧಿಕಾರದಂತ ಮುನ್ರಾಜಣ್ಣವರು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮ್ಮೆಲ್ಲ ಸಹಕಾರದಿಂದ ಬಹುಮತದಿಂದ ಅವ್ರನ್ನ ಗೆಲ್ಸ್ಕೊಳ್ಬೇಕು ಅಂತ ವಾಸ್ತವಕ್ಕೆ ನುಡಿ ನೀಡಿದಂತ ಶ್ರೀಯುತ ಗಂಗರಾಜಣ್ಣವರಿಗೆ ನಿಮ್ಮ ಮುಖಂಡರಾದಂತಹ ಶ್ರೀಯುತ ನಟಗೌಡರು ವೇದಿಕೆ ಬರ್ಬೇಕಾಗಿ ಕೋರ್ತಾ ಇದ್ದೀನಿ. ಬಗಮುಟ್ಟೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ವಿಶ್ವರಾಜ್ ಅವರು ವೇದಿಕೆ ಬರ್ಬೇಕಾಗಿ ಕೋರ್ತಾ ಇದ್ದೀನಿ. ಭಾಜಪ ಮುಖಂಡರಾದಂತಹ ಶ್ರೀಯುತ ಜಗದೀಶ್ ಅವರು ತಾವು ಕೂಡ ವೇದಿಕೆ ಬರ್ಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಹಮುದಮ್ಮ ಅವರು, ಶ್ರೀಮತಿ ರಾಣಿಯಮ್ಮ ಅವರು ಕೂಡ ವೇದಿಕೆ ಬರ್ಬೇಕಾಗಿ ಕೋರ್ತಾ ಇದ್ದೀನಿ. ಸುಂಕದಕಟ್ಟೆಯಿಂದ ಚಿಕ್ಕಪ್ಪನವರೆಗೂ ಅಭಿವೃದ್ಧಿ ಕುಂಠಿತ, ಸ್ಥಳೀಯ ಶಾಸಕರ ಅಭಿವೃದ್ಧಿ ಕುಂಠಿತ ಕೆಲಸವನ್ನು ಬೇಸತ್ತು ಜೆಡಿಎಸ್ ನ ಎಲ್ಲಾ ಮುಖಂಡರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಬಾರಿ ಮುನ್ರಾಜಣ್ಣವರ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಮತ್ತೊಮ್ಮೆ ದಾಸಲಿಯ ಸಮಗ್ರ ಅಭಿವೃದ್ಧಿಯ ಅಧಿಕಾರನಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿದಂತ ಈ ಭಾಗದ ಮುಖಂಡರಾದಂತ ಕುಮಾರಣ್ಣವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸಿ, ಹಾಗೆ ಈ ಭಾಗದ ಮುಖಂಡರಾದ ದಾಸಲಿಯಲ್ಲಿ ಈ 5 ವರ್ಷ ಅಭಿವೃದ್ಧಿ ಕುಂಠಿತವನ್ನು ಹಾಗೂ ಕೇಂದ್ರ ಸರ್ಕಾರದ ಸಂಸದರ ಅನುದಾನವನ್ನು ತರಲು ವಿಫಲರಾದಂತಹ ಅಸಮರ್ಥ ಶಾಸಕರನ್ನು ಈ ಬಾರಿ ದಾಸಲಿಯ ಜನತೆ ಕಡಾಖಂಡಿತವಾಗಿ ತಿರಸ್ಕರಿಸ್ತಾರೆ. ಬಿಜೆಪಿಗೆ ಮತ ಹಾಕ್ತಾರೆ, ಮುನ್ರಾಜಣ್ಣವರನ್ನ ಗೆಲ್ಸ್ಕೊಡ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಸಮಯನ ಕೊಡಬೇಕಾಗಿ ಇಷ್ಟೊತ್ತು ಮಾತಾಡಿದಂತ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ ಗಂಗರಾಜಣ್ಣವರಿಗೆ ನಿಮ್ಮೆಲ್ಲರ ಜೋರದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ತಿಳಿಸಿ, ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಜನಮಾನ್ಯ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ರವೀಂದ್ರ ನಗರದ ಎಲ್ಲ ನಾಗರಿಕ ಬಂಧುಗಳೇ, ನಡೆದಿರ್ತಕ್ಕಂಥ ತಾಯಂದ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಾದಂಥ ಲೋಕೇಶ್ ಅವರೇ, ಗಂಗರಾಜರವರೇ, ವಾರ್ಡ್ ಅಧ್ಯಕ್ಷರಾದಂಥ ಗಂಗರಾಜರವರೇ, ಚೆಟ್ಟಳ್ಳಿಯ ಸುರೇಶ್ ಅವರೇ, ಮಾಜಿ ಕಾರ್ಪೊರೇಟರ್ ಪತಿಯಾದಂಥ ಶಿವಕುಮಾರ್ ಅವರೇ, ಸಂಪಂಗಣ್ಣವರೇ, ಈ ರವೀಂದ್ರನಗರದ ಮುಖಂಡರಾದಂಥ ಗಂಗಾಧರ್ ಅವರೇ, ರಘು ಅವರೇ, ನಮ್ಮ ಸೀನಪ್ಪನವರೇ, ಈ ಭಾಗದ ಮುಖಂಡರಾದಂಥ ಸೀನಪ್ಪನವರೇ, ಮತ್ತೊಬ್ಬ ನಮ್ಮ ಮಲ್ಲಸಂದ್ರ ಗ್ರಾಮದ ಮುಖಂಡರಾದಂಥ ಪಟೇಲ್ ವಂಶಸ್ಥರಾದಂಥ ಶ್ರೀನಿವಾಸ್ ಅವರೇ, ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ DM ವೆಂಕಟೇಶ್ ಅವರೇ, BHL ಮುನಿ ಕಾಲೋನಿಯ ಮುಖಂಡರಾದಂಥ ಹುಚ್ಚರಂಗಯ್ಯನವರೇ, ವೇದಿಕೆ ಮೇಲೆ ಈಗ ತಾನೇ ನಮ್ಮೊಟ್ಟಿಗೆ ಬಂದಿರ್ತಕ್ಕಂಥ ಕೇಶವಣ್ಣವರೇ, ನಟಗೌಡ್ರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ನಮ್ಮ ಮುರುಗೇಶ್ ಅಲಿಯಾಸ್ ಅಯ್ಯ ಮತ್ತೆ ರಾಜೇಶ್ವರಿ ಅವರು, ಇನ್ನೂ ಅನೇಕ ಜನ ಅಯ್ಯನ ಜೊತೆ ನೂರಾರು ಜನ ಯುವಕರು ಸೇರ್ಪಡೆಗೋಸ್ಕರ ಬಂದಿದ್ದಾರೆ. ಈಗಾಗಲೇ ಮಲ್ಸದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಜಯಕೃಷ್ಣ ಅವರು, ಸೋಮಶೆಟ್ಟಳ್ಳಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಜನಾರ್ದನ್ ರವರು, ಈ ವಾರ್ಡ್ನ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾದಂಥ ಪಾಂಡುರಂಗರಾವ್ ಅವರು, ನಮ್ಮ ಬೇರೆ ಬೇರೆ ತಿಮ್ಮೇಗೌಡರು, ಕ್ಷೇತ್ರದ ಈ ವಾರ್ಡ್ನ ಎಲ್ಲ ಪ್ರಮುಖ ಮುಖಂಡರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಾಗಲಗುಂಡೆಯ BM ನಾರಾಯಣರಿದ್ದಾರೆ, ಈಶ್ವರಾಜ್ ಇದ್ದಾರೆ, ಇನ್ನು ಯಾರ ಹೆಸರು ಹೇಳಿಲ್ಲ ಅಂತ ಅನ್ನುವಂತ ಭಾವಿಸ್ಬೇಡಿ. ವೇದಿಕೆ ಮೇಲೆ ಸುಮಾರು 60-70 ಜನ ನಮ್ಮ ಪ್ರಭಾವಿ ಮುಖಂಡರಿದ್ದಾರೆ. ಮುಂಭಾಗದಲ್ಲೂ ಇನ್ನೂ ಬೇಕಾದಷ್ಟು ಜನ ಮಹಿಳಾ ಮುಖಂಡರು, ಯುವ ಮುಖಂಡರು ಆಸೀನರಾಗಿದ್ದಾರೆ. ಎಲ್ಲರೂ ಮಾತಾಡಿದ್ರು. 2008ರಲ್ಲಿ ನಿಮ್ಮ ಆಶೀರ್ವಾದದಿಂದ
ಈ ಭಾಗದಲ್ಲಿ ಮೊದಲ ಬಾರಿ MLA ಆದಾಗ ಗಲ್ಲಿ ಗಲ್ಲಿಯಲ್ಲೂ ಟ್ರ್ಯಾಕ್ಟರ್ ಟ್ಯಾಂಕರ್ಗಳು ಕುಡಿಯಕ ನೀರಿನ ಆಕಾರ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಬಿತ್ತಿಗೆಗಳು ಹಿಡ್ಕೊಂಡು ಕಿತ್ತಾಡಬೇಕಾಗಿತ್ತು. ಹೆಣ್ಣು ಮಕ್ಕಳ ಗೋಳು ಕೇವಲ ನಾನು ಕೆಟ್ಟ 6 ತಿಂಗಳಲ್ಲಿ ಕಾವೇರಿ ನೀರನ್ನ ನಮ್ಮ ಕ್ಷೇತ್ರಕ್ಕೆ ಮನೆ ಬಾಗಿಲಿಗೆ ತಂದುಕೊಟ್ಟೆ. ಸ್ಯಾನಿಟರಿ ಇರಲಿಲ್ಲ, ಎಲ್ಲ ರೋಡಲ್ಲಿ ಗುಂಡಿಗಳು, ಎಷ್ಟೋ ಜನ ಬಿಟ್ಟಕ್ಕಾಗಲ್ಲ ಅಂತ ಬೋರಿಗೆ ಬಿಟ್ಟಿದ್ರು. ಇಡೀ ರವೀಂದ್ರನಗರ ಇಡೀ ಮಲ್ಸಂದ್ರ ಸ್ಯಾನಿಟರಿ ಮಾಡಿಸಿದ್ರು. ಬಂಡೆ ಜಾಗ ಬಡವರು 1 ಜನ ಮನೆ ಕಟ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಹೊಡೆಸ್ತೀನಿ ಅಂತಿದ್ರು, ತೆಗಿತೀನಿ ಅಂತಿದ್ರು, ಓಡಿಸ್ತೀವಿ ಅಂತಿದ್ರು. ಅವ್ರಿಗೆ ಗುರುತು ಚೀಟಿ ಕೊಡಿಸಿ ಉಳಿದಂತ ಜಾಗಕ್ಕೆ ಫೆನ್ಸಿಂಗ್ ಹಾಕ್ಸಿದ್ವಿ. ಫೆನ್ಸಿಂಗ್ ಹಾಕಿ ಆ ಆಸ್ತಿನ ಭದ್ರ ಮಾಡಿದ್ವಿ. ರವೀಂದ್ರನಗರದಲ್ಲಿ ಕಾಂಕ್ರೀಟ್ ರಸ್ತೆಗಳು, ಏರ್ಫೋರ್ಸ್ ರೋಡ್ ಪಕ್ಕ ಬರೀ ಕಾಂಕ್ರೀಟ್ ಗಿಡ ಇತ್ತು. ಕಾಂಕ್ರೀಟ್ ರಸ್ತೆಗಳು, ಟಾರ್ ರಸ್ತೆಗಳು, ಸ್ಯಾನಿಟರಿ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ವಿ. ಐಮಾಸ್ ದೀಪ ರವೀಂದ್ರನಗರ ಪೂರ್ತಿ ಕಾಣಬೇಕು ಅಂತೇಳಿ ದೊಡ್ಡದೊಂದು ಐಮಾಸ್ ದೀಪನ ಅಳವಡಿಸಿದ್ವಿ. ಬೇಕಾದಷ್ಟು ಬಡ ಜನಕ್ಕೆ BPL ಕಾರ್ಡ್ ಒಂದೇ ಸಾರಿ 25,000 BPL ಕಾರ್ಡ್ ಕೊಡಿಸಿದ್ವಿ. ಪೈಪ್ ಲೈನ್ ಓಡಾಡಕ್ ಆಗ್ತಿರ್ಲಿಲ್ಲ, ಮನೆ ಸೇರ್ತಾರೋ ಇಲ್ಲೋ ಅಂತಿದ್ರು. ಓಡಾಡುವಾಗ ಮನೆಗೆ ಬರೋವಾಗ ಹೆಣ್ಮಕ್ಳು, ವಯಸ್ಸಾದ ತಂದೆ ತಾಯಿಗಳು ಪೈಪ್ ಲೈನ್ ಅಗಲ ಮಾಡಿ ಆ ಇದ್ದಂತ ಮಧ್ಯ ಜಾಗದಲ್ಲಿ ಸುಂದರವಾದಂತ ಪಾರ್ಕ್ ಮಾಡಿ ಇವತ್ತು ಸಾವಿರಾರು ಜನ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಹೆಣ್ಮಕ್ಳು ವಯಸ್ಸಾದವರು ಆ ಪಾರ್ಕ್ ಅಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ. ಬೇಕಾದಷ್ಟು ಗಿಡ ಮರಗಳನ್ನ ಹಾಕಿ ಅಲ್ಲಿ ಗಿಡ ಮರಗಳನ್ನ ಬೆಳೆಸಿ ಈ ಅಭಿವೃದ್ಧಿ ನೋಡಿ. ನೀವು ಶಶಿ ಶಿವಕುಮಾರ್ ಕಾರ್ಪೊರೇಟರ್ ಆಗಿ ನಿಲ್ಲಿಸಿದಾಗ 4,500 ಮತಗಳಿಂದ ಬಿಜೆಪಿಯ ಕಾರ್ಪೊರೇಟರ್ ಗೆಲ್ಲಿಸಿ. ಈ ಕಡೆಯಿಂದ ಬರಕ್ಕೆ ಸರಿಯಾಗಿ ರಸ್ತೆ ಇರಲಿಲ್ಲ. ಶೆಟ್ಟಳ್ಳಿ ಕ್ರಾಸ್ ಇಂದ ರವೀಂದ್ರನಗರಕ್ಕೆ ಬರಕ್ಕೆ ಹೈಟೆನ್ಷನ್ ಲೈನ್ ಕೆಳಗಡೆ ದೊಡ್ಡ ರಸ್ತೆ ಮಾಡಿಬಿಟ್ವಿ, ಪೈಪ್ ಲೈನ್ ಸೇರ್ಲಿ ಅಂತ. ಅಯ್ಯಪ್ಪ ಲೇಔಟ್ ಇರಬಹುದು, ವಿಜಯಲಕ್ಷ್ಮಿ ಬಡಾವಣೆ ಇರಬಹುದು, BHL ಮಿನಿಮ್ ಕಾಲೋನಿ ಇರಬಹುದು, ರವೀಂದ್ರನಗರ ಇರಬಹುದು, ಸಂತೋಷ್ ನಗರ ಇರಬಹುದು, ಎಲ್ಲಿ ಬಡವರಿದ್ರು, ಎಲ್ಲಿ ಮಧ್ಯಮ ವರ್ಗದ ಜನ ಇದ್ರು, ಎಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡುವಂತ ಜನ ಇದ್ರು, ಆ ಭಾಗಕ್ಕೆ ಅಭಿವೃದ್ಧಿಯ ಒತ್ತು ಮೊದಲು ನಮ್ಮ ಅವಧಿಯಲ್ಲಿ ಕೊಟ್ಟಿದ್ದು. ಅವರು ನೆಮ್ಮದಿಯಾಗಿರ್ಬೇಕು. ಕೂಲಿ ಮಾಡಿ ಬಂದ ಮನೆಯಲ್ಲಿ ಕುಡಿಯಕ್ಕೆ ನೀರಿಲ್ಲ ಅನ್ಬಾರ್ದು. ಈ ಕೆಲಸಗಳನ್ನ ನೀವು ಶಕ್ತಿ ಕೊಟ್ಟಿದ್ರಿ, ನಾನು ಮಾಡಿದ್ದೆ. ನೀವು ಶಕ್ತಿ ಕೊಟ್ಟಿದ್ರಿಂದ ನಾನು ಮಾಡಿದ್ದೆ. 2ನೇ ಅವಧಿಗೂ ನೀವು ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವರ ಸರ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಯಾರಾದ್ರೂ ಒಂದು ಮೋಟರ್ ಬೈಕ್ ತಗೊಂಡು ಶೆಟ್ಟಳ್ಳಿ ಕ್ರಾಸ್ಗೆ ಹೋಗ್ರಪ್ಪ. ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ, ಮಂತ್ರಿಗಳು, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಈಗಿನ ಉನ್ನತ ಶಿಕ್ಷಣ ಸಚಿವರು. ನಮ್ಮ ಕ್ಷೇತ್ರಕ್ಕೆ ಅವರು ಮಂತ್ರಿ ಆದ್ಮೇಲೆ ದಾಸರಳ್ಳಿಗೆ PU ಕಾಲೇಜ್ ತಂದ್ರಿ, ನಾವು ದಾಸರಳ್ಳಿಗೆ ಡಿಗ್ರಿ ಕಾಲೇಜ್ ತಂದ್ವಿ. ನನ್ನ ಅವಧಿಯಲ್ಲಿ ಕಟ್ಟಿಟ್ಟಿದ್ದೆ ಕಟ್ಟಡ ಕಟ್ಟಿದ್ದಕ್ಕೆ ಇವತ್ತು ದಾಸರಳ್ಳಿಯಲ್ಲಿ PU ಕಾಲೇಜು, ಡಿಗ್ರಿ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲು ಎಲ್ಲ ತಂದಂತ ಕೆಲಸನ ಮಾಡಿದ್ವಿ. ಬೇಕಾದಷ್ಟು ಜನಕ್ಕೆ ನಿರುದ್ಯೋಗಿಗಳಿಗೆ ಆಟೋ, ಕಾರು, ಸ್ಕೂಟರ್ ಬೇಕಾದಷ್ಟು ನಿರುದ್ಯೋಗಿ ಜನಗಳಿಗೆ ನಮ್ಮ ಅವಧಿಯಲ್ಲಿ ಕೊಡಿಸಿದ್ವಿ. ಇವತ್ತಿನ ಶಾಸಕರು ಮೊನ್ನೆ
ಇಲ್ಲಿ ಜೆಡಿಎಸ್ ಶಾಸಕರು ಗೆದ್ದು. ಕಾಂಗ್ರೆಸ್ ಅವರು ಓಟ್ ತಗೊಳ್ಳಿಲ್ಲ. ಕಾಂಗ್ರೆಸ್ ಅವರು ಯಾರು ಮನೆ ಬಾಗಿಲು ಬರಲಿಲ್ಲ, ಓಟ್ ಕೇಳಲಿಲ್ಲ. ನಮಗೂ ಕಾಂಗ್ರೆಸ್ಗೂ 53,000 ಓಟ್ ಡಿಫರೆನ್ಸ್ ಬಂತು. BL ಶಂಕರ್ ನಿಂತ ಕೇವಲ 12,000. ನಾವು ಬಂದಾಗ ಇವತ್ತು 53,000 ಡಿಫರೆನ್ಸ್ ಬಂತು. ಅವ್ರು ಓಟ್ ತಗೊಳ್ಳಿಲ್ಲ, ಅವ್ರ ಓಟ್ನ ಇವ್ರು ಹಾಕ್ಸ್ಕೊಂಡು 3 ಸಾರಿ ಸೋತಿದ್ರು. ನಗರಸಭೆಯಲ್ಲಿ 1 ಸಾರಿ ಸೋತಿದ್ರು, ಬಾಗಲಗುಂಟೆಯಲ್ಲಿ ಕಾರ್ಪೊರೇಟರ್ ನಿಂತು ಸೋತಿದ್ರು, ಮಲ್ಲಸಂದ್ರದಲ್ಲಿ ಕಾರ್ಪೊರೇಟರ್ ನಿಂತು ಸೋತಿದ್ರು. ಸುಳ್ಳು ಹೇಳಿ ನಾನು ಮುನ್ರಾಜ್ ಅವರು ಇಲ್ಲಿಲ್ಲ, ಡಾಲರ್ಸ್ ಕಾರಲ್ಲಿ ಹೊಟ್ಟೋದ್ರು ಅಂತ ಸುಳ್ಳು ಹೇಳಿದ್ರು. 50,000 ಕೂಪನ್ ಹಂಚಿದ್ರು. ಗೆದ್ದ ಮೇಲೆ ಏನೋ ಕೊಡ್ತೀನಿ ಅಂತ, ಗೆದ್ದ ಮೇಲೆ ಏನೂ ಕೊಡ್ಲಿಲ್ಲ. ರವೀಂದ್ರ ನಗರಕ್ಕೆ ಏನ್ ಕೆಲಸ ಮಾಡ್ತಿದ್ದಾರೆ? ಏನ್ ಕೊಡುಗೆ ರವೀಂದ್ರ ನಗರಕ್ಕೆ? ಆ ಬಡ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಏನ್ ಕೊಟ್ಟಿದ್ದೀರಾ? ನಾವಿದ್ದಾಗ 100 ಮನೆಗಳನ್ನ ತಂದು ಕೊಟ್ಟಿದ್ವಿ, ಒಂಟಿ ಮನೆಗಳನ್ನ. ನೀವೇನ್ ಕೊಟ್ಟಿದ್ದೀರಾ? ಯಾರಾದ್ರೂ ಮೈಕ್ ಸಿಕ್ಕಿದ್ರೆ ಕುಮಾರಣ್ಣ 700 ಕೋಟಿ ಕೊಟ್ಟಿದ್ದ, ಬಿಜೆಪಿ ಅವ್ರು ಕಿತ್ಕೊಂಡ್ಬಿಟ್ರು. ನೀನು ಕತ್ತಿದ್ರೆ ಬಾ ವೇದಿಕೆಗೆ, ಕೊಟ್ಟಿರೋ ದಾಖಲೆ ತಗೊಂಬ. ಕಿತ್ಕೊಳ್ಳೋದಕ್ಕೆ ಒಂದು ದಾಖಲೆ ಇರಬೇಕು. ಒಂದು ಪೆನ್ಷನ್ ಕೊಟ್ರೆ ಒಬ್ಬ ವಯಸ್ಸಾದವ್ರಿಗೆ ಒಂದು ಆದೇಶ ಕೊಡ್ತಾರೆ, ನಿನಗೆ ಇನ್ಮೇಲೆ ತಿಂಗಳಿಗೆ 1,000 ಕೊಡ್ತೀನಿ ಅಂತ. ಏನೂ ಇಲ್ಲ, ಕೊಟ್ಟಿರೋದು ಇಲ್ಲ, ಕಿತ್ಕೊಂಡಿರೋದು ಇಲ್ಲ. ಸುಮ್ಮನೆ ಬಾಯಿ ಬಿಟ್ರೆ ಸುಳ್ಳು. ವಿಜಯ್ ಕುಮಾರಸ್ವಾಮಿ ಸರ್ಕಾರದಲ್ಲಿ ಕೊಟ್ಟಿದ್ರು, ಬಿಜೆಪಿಯವರು ಕಿತ್ಕೊಂಡ್ಬಿಟ್ರು. ಅದು ಬಿಟ್ಟು ಇನ್ನೊಂದು, ಎಲ್ಲದಕ್ಕೂ ಮಾಜಿ ಶಾಸಕರು ಅಡ್ಡ ಆಗ್ತಾರೆ. ಯಾಕೆ? ನಿನಗೆ ತಾಕತ್ತಿಲ್ವಾ? ನಿನಗೆ ಯೋಗ್ಯತೆ ಇಲ್ವಾ? ನಿನಗೆ ದಮ್ಮಿಲ್ವಾ? ನೀನು ಕಣ್ಸಲ್ವಾ? ತೊಡೆ ತಟ್ಟಿ ಹೋರಾಟ ಮಾಡ್ಬೇಕಲ್ಲ. ವಿಧಾನಸೌಧ ಇರೋದು ಏನಕ್ಕೆ? ಅಲ್ಲಿ ಕೇಳು. ನಿಮ್ ನಾಯಕರು ಕುಮಾರಸ್ವಾಮಿ ಅವರಿದಾರಲ್ಲ, ಅವ್ರು ಕೇಳಿ, ನಾನು ಇಷ್ಟು 100 ಕೋಟಿ ಕೊಟ್ಟಿದ್ದೆ, ನೀವ್ ಯಾಕೆ ಕಿತ್ಕೊಂಡ್ರಿ ಅಂತ ವಿಧಾನಸೌಧದಲ್ಲಿ ಕೇಳಿ. ಅಲ್ಲಿಲ್ಲ. ನಾನು ಮೊನ್ನೆ ಪ್ರೆಸ್ ಮೀಟ್ ಮಾಡ್ಕರ್ದೆ, ತಗೊಂಬಪ್ಪ ಯಾವ್ದು ಕಿತ್ಕೊಂಡಿದಾರೋ, ನಾನು ಬರ್ತೀನಿ ಒಂದು ವೇದಿಕೆಗೆ, ನೀನು ಬಾ, ಕೊಟ್ಟಿರೋ ತಗೊಂಬ. ಸುಳ್ಳು ಹೇಳು, ಬಾಯಿ ಬಿಟ್ರೆ ಸುಳ್ಳು, ಬಾಯಿ ತೆಗೆದ್ರೆ ಸುಳ್ಳು. ನಾನು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ, 1 ಗಂಟೆ ರಾತ್ರಿವರೆಗೂ ಯಾರು ರೈತಾರೆ? ನಮ್ಮ ಕ್ಷೇತ್ರದಲ್ಲಿ ಪಾಪ ಮಧ್ಯಮ ವರ್ಗದ ಜನ ಫ್ಯಾಕ್ಟ್ರಿಗೋ ಕೂಲಿಗೋ ಪಾಲಿಗೋ ಹೋಗಿ ಬಂದು 9-10 ಗಂಟೆಗೆ ತಿಂದು ಮಲ್ಕೊಳ್ಳೋ ಜನ ನಮ್ಮದು. ನೀನ್ ಎಲ್ಲಿರ್ತೀಯಪ್ಪ 1 ಗಂಟೆವರೆಗೂ? ಏನ್ ಕೆಲಸ? ಯಾರೋ 4 ಜನ ಚೇಲಾಗಲು ಬಿಟ್ಟಿದ್ಯಾ ಮಾತಾಡಕ್ಕೆ? ಆ ಚೇಲಾಗಳು ಬಗಳೋದ್ ನಾಯಿ ತರ ಬಗಳ್ತಾವೇನ? ಅಂಕಿಅಂಶ ಇಟ್ಕೊಂಡು ಬರ್ಲಿ. ನಾನು ಹೇಳಿದ್ದೀನಿ, ಯಾವ್ದಾದ್ರು ಒಳ್ಳೆ ಟಿವಿ ಮುಂದೆ ಹೋಗೋಣ, ಚಾಲೆಂಜ್. ಅನುದಾನ ಬಂದಿಲ್ಲ ಈ ಕ್ಷೇತ್ರಕ್ಕೆ ಅಂತಾರೆ. 900 ಕೋಟಿ ಅನುದಾನ ಬಂದಿದೆ 4.25 ವರ್ಷದಲ್ಲಿ ಈ ಕ್ಷೇತ್ರಕ್ಕೆ. 900 ಕೋಟಿ, 500 ಕೋಟಿ ಬಿಲ್ ಆಗಿದೆ ಈಗಾಗಲೇ. ಇನ್ನೂ ಟೆಂಡರ್ ಕರೆದಿದ್ದಾರೆ 300 ಕೋಟಿ. ನಾನ್ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದು, ಕೂತಲ್ಲಿ ನಿಂತಲ್ಲಿ ಈ ಮಾತನ್ನ ನೀವು ಆಡ್ಬೇಕು. ಅವಾಗ ಅವರು ಎಲ್ಲೋ ಪಾರ್ಕ್ ಅಲ್ಲಿ ಟೀ ಅಂಗಡಿ ಮುಂದೆ ಬೊಗಳ್ತಾವಲ್ಲ, ಅದಕ್ಕೆ ಉತ್ತರ ಕೊಟ್ಟಂಗ ಆಗ್ತದೆ. ಅವ್ರಿಗೆ ಉತ್ತರ ಕೊಡ್ಬೇಕು ನಾವು. ಲಕ್ಷ್ಮೀಪುರದಿಂದ ಹಿಡಿದು ಹೆಗ್ಗನಹಳ್ಳಿ ಸುಂಕದಕಟ್ಟೆವರೆಗೂ ಸಾವಿರಾರು ಜನ ಕಾರ್ಯಕರ್ತರು ಜೆಡಿಎಸ್ ತೊರೆದು ಬಿಜೆಪಿಗೆ ಬಂದು ಸೇರ್ಪಡೆ ಆಗ್ತಾರೆ. ನಾವ್ಯಾವುದೇ ಆಸೆ ಅಂಶ ಒಡ್ಡಿಲ್ಲ. ಪ್ರೀತಿಯಿಂದ ಬರ್ತಾ ಇದ್ದಾರೆ, ವಿಶ್ವಾಸದಿಂದ ಬರ್ತಾ ಇದ್ದಾರೆ, ಆತ್ಮೀಯತೆಯಿಂದ ಬರ್ತಾ ಇದ್ದಾರೆ. ಹೌದು, ನಿಜ. ನಮ್ ಜೊತೆ ಇದ್ದ ಅಯ್ಯ ಕಾರಣಾಂತರದಿಂದ ಹೋದ್ಸಾರಿ ಹೋಗಿದ್ದ. ನಾನು ಒಂದ್ ದಿವಸನು ಅಯ್ಯ ನೀನ್ ಯಾಕೆ ಹೋದೆ, ಬಾ ನಮ್ ಹಿಂದೆ ಅಂತ ನಾವೆಂದು ಒತ್ತಾಯ ಮಾಡಿದ್ವಿ. ಪ್ರೀತಿಯಿಂದ 10 ಜನ ಮುಖಂಡರನ್ನು ಕರ್ಕೊಂಡ್ಬಂದು ಆರ್ ಅಶೋಕ್ ಅವ್ರ ಮನೆಯಲ್ಲಿ ಅವ್ರ ಶಾಲೆ ಹೊಡ್ಸ್ಕೊಂಡ್ರು. ಇವತ್ತು 100 ಜನ ಯುವಕರನ್ನು ಕರ್ಕೊಂಡ್ಬಂದು
ಇವತ್ತು ಅಯ್ಯನ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಗೆ ಈ ಭಾಗದಲ್ಲಿ ಬಲ ಬರ್ತಾ ಇದೆ, ನಮ್ಗೆ ಈ ಭಾಗದಲ್ಲಿ ಬಲ ಬರ್ತಾ ಇದೆ. ಬಡಜನ ವಾಸ ಮಾಡೋದಿಲ್ಲ, ಮಧ್ಯಮ ವರ್ಗದವರು, ಕೂಲಿ ಮಾಡೋರು, ಕಲ್ಲು ಹೊಡೆಯೋರು, ದಿನ ಬೆಳಗ್ಗೆ ಅವತ್ತು ಜೀವನ ಮಾಡಿ ಅವತ್ತು ಬದುಕೋರು ಅಂತ ಜನ ಇಲ್ಲಿರೋದು. ನಮ್ಮ ಕ್ಷೇತ್ರದಲ್ಲಿ ತುಂಬಾ ಸಾಹುಕಾರರು ಯಾರು ಇಲ್ಲ. ಯಾರೋ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು, ಸಣ್ಣ ಪುಟ್ಟ ವ್ಯಾಪಾರನ ಮಾಡಿಕೊಂಡು ಕೆಲವರು ಇದ್ದಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾರಿಗೆ BPL ಕಾರ್ಡ್ ಇಲ್ಲ 1ನೇ ತಾರೀಕಿಂದ ಓಪನ್ ಮಾಡ್ತಾರೆ, ದಯವಿಟ್ಟು BPL ಕಾರ್ಡ್ ಅರ್ಜಿ ಹಾಕಿ 15 ದಿವಸದಲ್ಲಿ BPL ಕಾರ್ಡ್ ಕೊಡ್ಸ್ಕೊಡ್ತೀವಿ. ಯಾರು ಮನೆ ಕೆಲಸ ಮಾಡ್ತೀರ ಹೆಣ್ಮಕ್ಳು, ಅವರು ಈ ಶ್ರಮ್ ಕಾರ್ಡ್ ಅಂತ ಒಂದಿದೆ, ಅದನ್ನ ಮಾಡಿಸ್ಕೊಳ್ಳಿ. ಏನಾದ್ರೂ ನಿಮ್ಗೆ ಆರೋಗ್ಯ ಅನಾನುಕೂಲ ಆದ್ರೆ, ಏನಾದ್ರೂ ಮನೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ 2 ಲಕ್ಷ ರೂಪಾಯಿ ಬರ್ತದೆ ಈ ಶ್ರಮ್ ಕಾರ್ಡ್ ಅಲ್ಲಿ. ಕಟ್ಟಡ ಕೂಲಿ ಮಾಡೋರು, ಕಟ್ಟಡ ಕಾರ್ಮಿಕರು, ಬಿಲ್ಡಿಂಗ್ ಕಟ್ಟೋರು ಯಾರಾದ್ರೂ ಕಾರ್ಮಿಕರಿದ್ರೆ ಅವ್ರಿಗೆ ಲೇಬರ್ ಕಾರ್ಡ್ ಅಂತ ಮಾಡಿಕೊಡ್ತಾರೆ. ಏನಾದ್ರೂ ಅನಾಹುತ ಆದ್ರೆ 10 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಬರ್ತದೆ. ಅದನ್ನು ಕೊಡ್ತಾ ಇರೋದು ಭಾರತೀಯ ಜನತಾ ಪಕ್ಷದ ಸರ್ಕಾರ. 10 ಲಕ್ಷ ರೂಪಾಯಿ ಕಾಲೇ ಕೆಲಸ ಮಾಡ್ತಿದ್ದ ಲೇಬರ್ ಕಾರ್ಡ್ ಇದ್ರೆ ಯಾರು ಬಂದ್ರೆ 10 ಲಕ್ಷ ರೂಪಾಯಿ ಅವ್ರ ಕುಟುಂಬ ಕೊಡ್ತಾರೆ. ಆಯುಷ್ಮಾನ್ ಕಾರ್ಡ್ ಅಂತ ಹೇಳಿ ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಳ್ಳಿ. ಯಾವ್ದಾದ್ರು ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಪೈಪ್ ಲೈನ್ ಎಲ್ಲ ಇದೆ, ಹೋಗಿ 100 ರೂಪಾಯಿ ಕೊಟ್ಟು ನಿಮ್ಮ ಮೆಂಬರ್ ಆಗಿ ಅದು ಕೊಟ್ರೆ ಕಾರ್ಡ್ ಮಾಡಿಕೊಡ್ತಾರೆ. 5 ಲಕ್ಷ ರೂಪಾಯಿವರೆಗೂ ಗಂಡ ಹೆಂಡತಿ ಮಕ್ಕಳಿಗೆ ಆಯುಷ್ಮಾನ್ ಕಾರ್ಡ್ ಇದ್ರೆ ಉಚಿತವಾಗಿ ಆರೋಗ್ಯ ಯಾವ ಹಾಸ್ಪಿಟಲ್ ಬೇಕಾದ್ರೂ ತೋರಿಸ್ಕೊಬಹುದು. ಈ ಎಲ್ಲ ಮಾಹಿತಿ ಯಾರು ಕೊಡಬೇಕು? ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ಲಿಲ್ಲ, ಇದು ಬಿಜೆಪಿ ಸರ್ಕಾರ ಬಂದ್ಮೇಲೆ ಕೊಡ್ತಾ ಇರತಕ್ಕಂಥದ್ದು. ಮೋದಿ ಅವರು ಮೊನ್ನೆ ಹೇಳಿದ್ರು, ಈ ಜನವರಿ ತಿಂಗಳಿಂದ ಮುಂದಿನ ಜನವರಿವರೆಗೂ BPL ಕಾರ್ಡ್ಗೆ ಉಚಿತವಾಗಿ ರೇಷನ್ ಕೊಡ್ತೀರಿ, 1 ರೂಪಾಯಿ ಯಾರು ಕೊಡ್ಬೇಕಾಗಿಲ್ಲ ಅಂತ ಹೇಳಿ ಮೋದಿ ಅವರು ಹೇಳಿದ್ದಾರೆ. ಇದು ಅಭಿವೃದ್ಧಿ ಪರ ಸರ್ಕಾರ. ನಮ್ಮ ಕ್ಷೇತ್ರಕ್ಕೆ ವಿರೋಧ ಪಕ್ಷದ ಶಾಸಕರಿದ್ರು ಕೂಡ 500 ಕೋಟಿ ಕಾಮಗಾರಿ ಆಗಿದೆ. ಎಲ್ಲಾಗಿದೆ ಕಾಮಗಾರಿ? ಅರ್ಧ ಇಂಚು ಕರಿ ಟಾಲ ಹಾಕಿರೋದ್ ಬಿಟ್ರೆ ಅದು ಇವತ್ತಾಗಿರೋದು ನಾಳೆ ಕಿತ್ತೋಗಿದೆ. ಅಷ್ಟು ಬಿಟ್ರೆ ಎಲ್ಲಿ ಕೆಲಸ ಆಗಿದೆ? ಎಷ್ಟು ಮನೆ ಕಟ್ಸಿದ್ದೀರಾ? ನಾವು ವಾಟರ್ ಪ್ಲಾಂಟ್ ಮಾಡಿಸಿದ್ವಿ, ಇವರಂತೂ ಯೋಗ್ಯತೆಗೆ ಒಂದು ಮಾಡಿಸ್ಲಿಲ್ಲ. ನಾವು ಮನಸಂದ್ರದಲ್ಲಿ 16 ವಾಟರ್ ಪ್ಲಾಂಟ್ ಮಾಡಿಸಿದ್ವಿ. ಅದನ್ನ ಯಾರೋ ಹುಡುಗರು ನೋಡ್ಕೊಂತ ಇದ್ರೆ ನಿಮ್ ಮಾತು ಕೇಳಿದವ್ರೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅದ್ರ ಕಿತ್ಕೋತೀರಾ? ನಿಮ್ಮ ಅಪ್ಪನ ಮನೆ ಆಸ್ತಿನ? ಅದು ನಿಮ್ಮ ಅಪ್ಪನ ಮನೆ ಆಸ್ತಿನ? ಸರ್ಕಾರದ್ದು ನಾವು ಮಾಡಿಸಿದ್ದು, ನಮ್ಮ ಅವಧಿಯಲ್ಲಿ ಮಾಡಿಸಿದ್ದು. ಯಾರೋ ನಿರುದ್ಯೋಗಿ ಕೊಟ್ಟಿರ್ತೀವಿ, ಯಾರೋ ಬಡವನಿಗೆ ಕೊಟ್ಟಿರ್ತೀವಿ. 5 ರೂಪಾಯಿ ಕಾಯಿನ್ ಹಾಕಿ ಅದನ್ನ ರಿಪೇರಿ ಮಾಡಿ, ಸರ್ವಿಸ್ ಮಾಡಿ, ಕರೆಂಟ್ ಬಿಲ್ ಕಟ್ಟಿ ಎಲ್ಲ ಮಾಡ್ಬೇಕು. ಅದನ್ನ ಕಿತ್ಕೋತೀರಾ? ಎದುರಿಸ್ತೀರಾ ನೀವು ಜನನ? ನಿಮ್ ಚೆನ್ನಾಗಿರ್ಬಿಟ್ಟು ಇವೆಲ್ಲ ದಾಸಳಿ ನಡೆಯಲ್ಲ. ಎಲ್ಲೋ ಹೇಳಿದ್ರಂತೆ 4 ವರ್ಷ ಎಲ್ಲೋಗಿದ್ರು ಅಂತ. 4 ವರ್ಷ ನಾನು ಕಾವಲು ಕಾಯ್ತಿದ್ದೆ ನಿಮ್ಮನ್ನ. ಸಾರ್ವಜನಿಕರ ತೆರಿಗೆ ಹಣ, ನಮ್ ಜನ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ನನ್ನ ಕ್ಷೇತ್ರಕ್ಕೆ ಬಂದಿದೆ, ಅದು ಎಲ್ಲಿ ಏನಾಗ್ತಾ ಇದೆ ಅಂತ. ಕುಮಾರಸ್ವಾಮಿ ಇದ್ದಾಗ ಕೇವಲ 30 ಕೋಟಿ ಕ್ಷೇತ್ರ ಕೊಟ್ಟಿದ್ರು. 30 ಕೋಟಿಯಲ್ಲಿ 3 ಕೋಟಿ ಅವ್ಯವಹಾರ ಅಂತ ತನಿಖೆ ರಿಪೋರ್ಟ್ ಕೊಟ್ಟಿದ್ದಾರೆ. ದಾಖಲೆ ಇದೆ, ಪ್ರೆಸ್ ಮೀಟ್ ಮಾಡಿದೀನಿ ದಾಖಲೆ ಇಟ್ಕೊಂಡು. ನೀನು ಒಂದು ಪ್ರೆಸ್ ಮೀಟ್ ಮಾಡ್ದೆ, ಒಂದು ದಾಖಲೆ ಕಳೆದ್ರೆ ಕೊಡೋಕೆ ನಿನಗೆ ಯೋಗ್ಯತೆ ಇಲ್ಲ. ದಾಖಲೆ ಕೊಟ್ಟು ಮಾತಾಡ. ನಾವು ಇದು ಚುನಾವಣೆ ಬಂದಾಗ ಮಾತನಾಡ್ತೀವಿ ನಿಜ. ದಿನ ಬೆಳಿಗ್ಗೆ ಮಾತಾಡ್ತಿದ್ರೆ ಮುನ್ರಾಜು ಸೋತಿದ್ದಾನೆ ಹೋದ್ ಸಾರಿ, ಅದಕ್ಕೇನೋ ಮಾತಾಡ್ತಾ ಇದ್ದಾನೆ ಅಂತ ಅಂಕೇನ್ ಕಾಯ್ಕೋಬೇಕಲ್ಲ. ಸುಮ್ನೆ ನಿಮ್ ತರ ನಮಗೆ ಬಗಳಕ್ ಬರಲ್ಲ, ನಿಮ್ ಚೇಲಾಗಳ ತರ ನಮ್ಮ ಕಾರ್ಯಕರ್ತರಿಗೆ ಮಾತಾಡಕ್ ಬರಲ್ಲ. ನಮ್ದೇನಿದ್ರು ಅಭಿವೃದ್ಧಿ ಗಡ್ಡ ಇಲ್ಲ, ಅಭಿವೃದ್ಧಿ ಪರ ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಅಭಿವೃದ್ಧಿ ಪರವಾಗಿದ್ದಿರೋ ಜನ, ಅಭಿವೃದ್ಧಿ ಮಾಡಿ ತೋರಿಸಿರೋದು. ಮಲ್ಸಂದ್ರ ಬಂಡೆ ಹೆಂಗಿತ್ತು? ವರ್ಷಕ್ಕೆ 2-3 ಬಿದ್ದು ಸಾಯೋದು. ನಾವು ಮಣ್ಣು ತುಂಬಿಸಿ ಬೇರೆ ಹಾಕಿತ್ತು. ಆಮೇಲೆ ಏನಾಯ್ತು? ಇವತ್ತು ಹೆಂಗಿದೆ?
ಮಲ್ಸಂದ್ರ ಬಂಡೆ ಜಾಗ. ಅದಕ್ಕೆ ಸದಾನಂದ ಗೌಡರು 2 ಕೋಟಿ ಕೊಡ್ಸಿದ್ರೆ ನೀವು ಕೆಲಸ ಮಾಡಿಸಿದ್ರ ಅದನ್ನ? 2 ಕೋಟಿ ಎಲ್ಲೋಯ್ತು? ಯಾಕೆ ಇಲ್ಲಿ ಪಾರ್ಕ್ ಮಾಡಕ್ ಬಿಡ್ಲಿಲ್ಲ? ಯಾಕೆ ಇದನ್ನ ಡೆವಲಪ್ ಮಾಡಕ್ ಬಿಡ್ಲಿಲ್ಲ? ಯಾಕೆ ಇದಕ್ಕೆ ಉದ್ಘಾಟನೆ ಬರಲಿಲ್ಲ? ಹಿಂದೆ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ 5 ವರ್ಷ. ನಿಮಗ್ ತಾಕತ್ತಿದ್ರೆ ಅವತ್ತು ನಾನು MLA ಆಗಿದ್ದೆ, ನಂದೇನಾದ್ರೂ ಇದ್ರೆ ಬಹಿರಂಗ ಚರ್ಚೆಗೆ ಬರ್ಬೋದಾಗಿತ್ತು, ಇಲ್ಲ ತನಿಖೆ ಮಾಡಿಸ್ಬೋದಾಗಿತ್ತು. ಆ ತಾಕತ್ತು ನಿಮ್ಗಿಲ್ಲ. ಇವತ್ತು 4.25 ವರ್ಷದಿಂದ ನೀನೇ MLA. ನಮ್ದೇನಾದ್ರೂ ಸಣ್ಣ ಕಪ್ ಚಿಕ್ಕ ಇದ್ರೆ ಸಾರ್ವಜನಿಕವಾಗಿ ಸವಾಲು ಹಾಕ್ತೀನಿ, ಏನ್ ಬೇಕಾದ್ರೂ ಮಾಡಿ. ಯಾವುದೋ ಚಿಲ್ಲರೆ ಯೂಟ್ಯೂಬ್ ಚಾನಲ್ ಮುಂದೆ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಕೇಳ್ತೀನಿ. ನಮ್ಮದು ರಾಷ್ಟ್ರೀಯ ಪಕ್ಷ, ಅಭಿವೃದ್ಧಿಯ ಪಕ್ಷ, ಮೋದಿಯವರ ಪಕ್ಷ, ಬಡವರ ಪಕ್ಷ. ಈ ದೇಶದಲ್ಲಿ ಹಳ್ಳಿಗಾಡಿನಲ್ಲಿ ಎಷ್ಟೋ ಜನಕ್ಕೆ ಟಾಯ್ಲೆಟ್ ಇರಲಿಲ್ಲ ಸ್ವತಂತ್ರ ಬಂದಾಗಿದ್ರೆ. ಎಲ್ಲ ಸರ್ಕಾರಗಳು ನೋಡಿದ್ರು. ಮೋದಿಯವರು ಬಂದ ಮೇಲೆ 15,000 ರೂಪಾಯಿ SC STಗೆ, 12,000 ರೂಪಾಯಿ ಬಡ ಜನಕ್ಕೆ ಕೊಟ್ಟು ಇವತ್ತು ಇಡೀ ದೇಶದಲ್ಲಿ 100ಕ್ಕೆ 100 ಭಾಗ ಟಾಯ್ಲೆಟ್ಸ್ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಗ್ಯಾಸ್ ಇರಲಿಲ್ಲ ಹಳ್ಳಿಗಳಲ್ಲಿ. ಸೌದೆಯಲ್ಲಿ ಹೆಣ್ಮಕ್ಳು ಹೊಗೆ ಕುಡ್ಕೊಂಡು ಸೌದೆಯಲ್ಲಿ ಇದ್ರು. ಅಂತಂದ ಇವತ್ತು ಪ್ರತಿ ಮನೆಗೆ ಗ್ಯಾಸ್ ಕೊಟ್ಟಿದ್ದಾರೆ. ಎಷ್ಟೋ ಜನ ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಎಷ್ಟೋ ಜನಕ್ಕೆ ಉಚಿತವಾಗಿ 1 ರೂಪಾಯಿ ಇದೆ. ಬ್ಯಾಂಕ್ ಹೋದ್ರೆ ಆಧಾರ್ ಕಾರ್ಡ್ ತಗೊಂಡು ಅವ್ರಿಗೆ ಜನಧನಲ್ಲಿ ಅಕೌಂಟ್ ಮಾಡಿಕೊಟ್ಟಿದ್ದಾರೆ. ಈ ರೀತಿಯ ಅನೇಕ ಕೆಲಸಗಳನ್ನ ನಮ್ಮ ಸರ್ಕಾರ, ಎಲ್ಲರೂ ಹೋಗ್ಬೇಡ್ರಪ್ಪ, ಒಂದು 5 ಜನ ಹೋಗಿ ಸಾಕು, ಎಲ್ಲರೂ ಹೋಗ್ಬೇಡ್ರಿ, ಬರ್ತಾರೆ ಮಂತ್ರಿ ಬಗ್ಗೆ ಬರ್ತಾರೆ. ನಮ್ಮ ಸರ್ಕಾರ ಅಭಿವೃದ್ಧಿಯ ಸರ್ಕಾರ, ನಮ್ಮ ಸರ್ಕಾರ ಬಡಪರ ಸರ್ಕಾರ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ 3 ತಿಂಗಳು ರಜಾ ಕೊಡೋರು ಡೆಲಿವರಿಗೆ. 75 ವರ್ಷ ಆದ್ರೂ ಸ್ವತಂತ್ರ ಬಂದು ಡೆಲಿವರಿ ಆದ ಹೆಣ್ಮಕ್ಳಿಗೆ 3 ತಿಂಗಳು ರಜಾ ಕೊಡೋರು. ಸರ್ಕಾರಿ ಕೆಲಸ ಇದ್ರೆ, ಪ್ರೈವೇಟ್ ಕೆಲಸ ಇದ್ರು. ಮೋದಿ ಅವರು ಬಂದ್ಮೇಲೆ ಆ ಹೆಣ್ಣು ಮಕ್ಕಳ ಕಷ್ಟ ಅಷ್ಟು 6 ತಿಂಗಳು ರಜಾ ಘೋಷಣೆ ಮಾಡಿದ್ದಾರೆ. ಸಂಬಳ ಸಹಿತ 6 ತಿಂಗಳು ರಜಾ ಘೋಷಣೆ ಮಾಡಿದ್ದಾರೆ. ಇದನ್ನ ಮಾಡಕ್ಕೆ ಮೋದಿನೇ ಬರ್ಬೇಕಾಗಿತ್ತು, ಬೇರೆ ಯಾರ ಕೈಲೂ ಆಗಿರ್ಲಿಲ್ಲ. 6 ತಿಂಗಳು ಹೆಣ್ಮಕ್ಳಿಗೆ ರಜಾ. ಒಂದು ಮಗುನ ಒಬ್ಬ ತಾಯಿ ಎತ್ತರೆ ಅದಕ್ಕೆ ಎಷ್ಟು ಕಷ್ಟ ಇದೆ, ಅದಕ್ಕೆಷ್ಟು ಆ ಮಗುಗೆ ಅನುಕರಣೆ ಮಾಡಿ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ಕೊಂಡು 6 ತಿಂಗಳು ಆ ಮಗುಗೆ ಆ ಬಾಣಂತಿಗೆ ರಜಾ ಕೊಟ್ಟಂತದ್ದು. ಇವತ್ತೇನು ಮನೆ ಕೆಲಸ ಮಾಡ್ತಾರಲ್ಲ ಅವ್ರಿಗೇನಿದೆ ಭದ್ರ, ಕೂಲಿ ಮಾಡ್ತಾರಲ್ಲ ಅವ್ರಿಗೇನಿದೆ, ಬೀದಿ ಬದಿ ವ್ಯಾಪಾರಿ ತರಕಾರಿ ಮಾಡ್ತಾರಲ್ಲ ಅವ್ರಿಗೇನಿದೆ. 100 ಗಾಡಿಗಳನ್ನ ಕೊಟ್ಟಿದ್ದೆ, ತಕ್ಕಡಿ ಕಲ್ಲು ಗಾಡಿಗಳನ್ನ ನನ್ನ ಅವಧಿಯಲ್ಲಿ ಕೊಟ್ಟಿದ್ದೆ. ನೀವೇನಾದ್ರೂ 2 ಕೊಟ್ಟಿದ್ದೀರೇನ್ರಿ ಇವಾಗಿರೋರು? 2 ಕೊಡಲಿಲ್ಲ. ತಳ್ಳೋ ಬೀದಿ ಬದಿ ವ್ಯಾಪಾರಿ ಇದ್ರೆ 10,000 ರೂಪಾಯಿ ಉಚಿತವಾಗಿ ಅವ್ರಿಗೆ ಮೋದಿ ಅವರು ಕೊಟ್ಟಿರೋದು. ಸಾಲ ಅಂದ್ರೆ ಕಟ್ಟಂಗಿಲ್ಲ, 10,000 ರೂಪಾಯಿ ಸಹಾಯಧನ. ನಮ್ಮ ಮಲ್ಲೇಶ್ವರದ ಶಾಸಕರು, ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಹಾಗಾಗಿ ನಾನು ಇನ್ನೂ ಮಾತನಾಡ್ತಾ ಇರ್ತೀನಿ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ಕ್ಷೇತ್ರಕ್ಕೆ PU ಕಾಲೇಜ್ ಕೊಟ್ಟವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಈ ಕ್ಷೇತ್ರಕ್ಕೆ ಡಿಗ್ರಿ ಕಾಲೇಜ್ ಕೊಟ್ಟವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಕೋವಿಡ್ ಸಮಯದಲ್ಲಿ ನಮ್ಗೆ 10 ಆಕ್ಸಿಜನ್ ಕಾನ್ಸಂಟ್ರೇಟರ್ ಕಳಿಸ್ಕೊಟ್ಟಿದ್ರು. 10 ಆಕ್ಸಿಜನ್ ಕಾನ್ಸಂಟ್ರೇಟರ್. ಹಾಸ್ಪಿಟಲ್ ಜಾಗ ಇಲ್ಲ, ಬೆಡ್ ಇಲ್ಲ, ಮನೇಲಿ ಹೋಗಿ ಮಲ್ಕೊಂಡು ಆಕ್ಸಿಜನ್ ಬೇಕು ಅಂತ ಒತ್ತಾಡ್ತಾ ಇದ್ರು. ಬಡವರಿಗೆ ದುಡ್ಡಿರ್ಲಿಲ್ಲ. ಅವರು ಆ ಸಮಯದಲ್ಲಿ ನಾನು ಕೇಳಿದಕ್ಕೆ 10 ಆಕ್ಸಿಜನ್ ಕಾನ್ಸಂಟ್ರೇಟ್ ಕೊಟ್ಟಿದ್ರು. ಅದರಿಂದ ಎಷ್ಟೋ ಜನಗಳ ಜೀವ ಉಳಿತು.
ಇವತ್ತು ನಮ್ಮ ಆಫೀಸಲ್ಲಿ 20 ಆಕ್ಸಿಜನ್ ಕಾನ್ಸಂಟ್ರೇಟ್ ಇದೆ. ಕೋವಿಡ್ ಸಮಯದಲ್ಲಿ 1 ಲಕ್ಷ ಕಿಟ್ ಕೊಟ್ಟಿದ್ದೀವಿ. 25 ಕ್ಯಾಂಟೀನ್ ಮಾಡಿ ಸಾವಿರಾರು ಜನಕ್ಕೆ ಉಚಿತವಾಗಿ ಊಟ ಕೊಟ್ಟಿದ್ದೀವಿ ಕೋವಿಡ್ ಸಮಯದಲ್ಲಿ. ಹಾಗಾಗಿ ನಾನು ನಿರಂತರವಾಗಿ ಮಾತಾಡ್ತಾ ಇರ್ತೇನೆ. ನಿಮ್ಮನ್ನೆಲ್ಲ ಉದ್ದೇಶಿ ಈಗ ಡಾಕ್ಟರ್ ಅಶ್ವತ್ಥ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. भारत माता की भारत माता की भारत माता की ಬಿಜೆಪಿಗೆ 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 ಮುನ್ರಾಜಣ್ಣನಿಗೆ ಮುನ್ರಾಜಣ್ಣನಿಗೆ. ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ, ಕಾರ್ಯಕರ್ತ ಬಂಧುಗಳೇ, ಇವತ್ತೇನು ಒಂದು ಸಾರ್ವಜನಿಕ ಸಭೆಯನ್ನ ಮಾಡೋ ಮೂಲಕ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ಸೇರ್ಪಡೆಯನ್ನ ಆಗ್ತಿರುವಂತ ನಮ್ಮೆಲ್ಲ ಗಣ್ಯಮಾನ್ಯರು ಅವರಿಗೆ ಹೃದಯಪೂರ್ವಕವಾಗಿ ನಮ್ಮ ಪಕ್ಷಕ್ಕೆ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಇವತ್ತೇನು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಸೇರ್ಪಡೆ ಆಗ್ತಿರುವಂತ ನಮ್ಮ ಗಣ್ಯಮಾನ್ಯರು ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಅವ್ರ ವಿಶ್ವಾಸ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಜನಪರವಾಗಿರುವಂತಹ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಜನರ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಯಾವುದೋ ಕುಟುಂಬಕ್ಕೆ ಸೇರಿಲ್ಲ, ಇದು ಯಾರೋ ಮನೆ ಆಸ್ತಿ ಅಲ್ಲ. ಇದು ನಮ್ಮ ಇಷ್ಟ ಬಂದಂಗೆ ನಡ್ಕೊಳ್ಳೋಕೆ, ನಮ್ಮ ಇಷ್ಟ ಕಷ್ಟಗಳ ಪ್ರಕಾರವಾಗಿ ನಮಗ್ ಮನಸ್ಸಿಗೆ ಬಂದಂಗೆ ನಮ್ಗೆ ಇಷ್ಟವಾದಂಗೆ ಮಾಡ್ಲಿಕ್ಕಲ್ಲ. ಜನರ ಭಾವನೆ, ಸಮಾಜದಲ್ಲಿ ಎಲ್ಲರೂ ಸೇರಿ ಕಟ್ಟುವಂತ ಮನೆನೇ ರಾಜಕೀಯ ಪಕ್ಷವಾಗಿರಬೇಕು, ಯಾವುದೇ ಮನೆಗೆ ಸೀಮಿತವಾಗಿರಬಾರ್ದು. ಇವತ್ತು ಜನರ ಪಕ್ಷವಾಗಿ ಬೆಳೆದಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ತ್ಯಾಗ ಬಲಿದಾನದಿಂದ ಬೆಳೆದಿರೋ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು ಬಡವರ ಪರವಾಗಿ, ಬಡವರ ಧ್ವನಿಯಾಗಿ, ಕನ್ನಡಿಗರ ಧ್ವನಿಯಾಗಿ, ಭಾರತೀಯರ ಧ್ವನಿಯಾಗಿ ಕಾರ್ಯವನ್ನು ಮಾಡ್ತಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಈ ಪಕ್ಷವನ್ನ ಬಲವಾಗಿ ನಮ್ಮ ಮನೆಯಾಗಿ, ನಮ್ಮ ಪಕ್ಷವಾಗಿ ಬೆಳೆಸುವಂತದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಆಗಿರುತ್ತೆ. ನಾವು ಉತ್ತಮವಾಗಿರುವಂತಹ ಭವಿಷ್ಯವನ್ನ, ಸದೃಢವಾಗಿರುವಂತಹ ಸಮಾಜವನ್ನ ಕಟ್ಟಬೇಕಾಗಿದೆ. ಯಾಕಂದ್ರೆ ಕಷ್ಟ ಅನ್ನುವಂಥದ್ದು ಯಾರಿಗೂ ತಪ್ಪಿದಲ್ಲ, ಎಲ್ಲರಿಗೂ ಕಷ್ಟ ಇದೆ. ಹೆಚ್ಚು ಕಡಿಮೆ ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿ ಬದುಕಿ ಬಾಳ್ತಿರುವಂತ ವರ್ಗದ ಜನರು ಹೆಚ್ಚಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ದುಡಿದು, ನಾವು ಪ್ರಾಣಿ ಪಕ್ಷಿಯಂತೆ ಪ್ರತಿದಿನ ದುಡಿದ್ರೆ ಹೊಟ್ಟೆಗೆ ಊಟ, ಬದುಕು. ದುಡಿಮೆ ಇಲ್ಲ ಅಂದ್ರೆ ಬದುಕಿಲ್ಲ. ಈ ರೀತಿ ಕಷ್ಟದಲ್ಲಿ ಬದುಕನ್ನ ನಡೆಸಿಕೊಂಡು ಸವಾಲಿನ ಕಷ್ಟದಲ್ಲಿ ಬಡಸ್ತನ ಕಿತ್ಕೊಂಡು ತಿಂತಿರುವಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಬಾಳಬೇಕು ಅಂದ್ರೆ ಅದು ಸುಲಭ ಮಾತ್ರ ಅಲ್ಲ. ಹಾಗಾಗಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಉತ್ತಮವಾಗಿರುವಂತಹ ಒಂದು ಸಮಾಜ, ಎಲ್ಲರಿಗೂ ಸಲ್ಲುವಂತ ಸಮಾಜ, ಆರೋಗ್ಯದಲ್ಲಾಗ್ಲಿ, ಇವತ್ತು ಆರೋಗ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಆರೋಗ್ಯ ಸಲ್ಲಬೇಕು. ಯಾರೇ ಆರೋಗ್ಯ ಸಮಸ್ಯೆ ಇದ್ರೂ ಅವ್ರಿಗೆ ಎಂತ ಆಸ್ಪತ್ರೆಯಲ್ಲಿ ದಾಖಲಾಗಲಿಕ್ಕೆ, ಆರೋಗ್ಯ ಸಮಸ್ಯೆಯನ್ನ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಇವತ್ತು ನಮ್ಮ ಕ್ಲಿನಿಕ್ ಅನ್ನು ಕೊಟ್ಟಿರುವಂತಹ ಸರ್ಕಾರ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹಾಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಅದಲ್ಲದೆ ಇವತ್ತೇನು ನಮ್ಮ ರೈತರಿಗೆ ಯಶಸ್ವಿನಿ ಕಾರ್ಯಕ್ರಮ ಅಂತ ಇತ್ತು, ನಿಮ್ಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ನಿಮ್ಮ ಅಣ್ಣ ತಮ್ಮದಿರು ನಮ್ಮೆಲ್ಲ ಊರ್ ಕಡೆ ಇರೋರು, ಅವ್ರಿಗೇನಾರ ಆರೋಗ್ಯ ಸಮಸ್ಯೆ ಆದ್ರೆ ಮೊದಲು ಯಶಸ್ವಿನಿಯನ್ನು ಕೊಟ್ಟಂತವ್ರು ಎಸ್.ಎಂ. ಕೃಷ್ಣ ಅವರು. ಆ ಕೊಟ್ಟಂತ ಎಸ್.ಎಂ. ಕೃಷ್ಣ ಅವರು ಕೊಟ್ಟಂತ ಈ ಯೋಜನೆಯನ್ನ ಹಿಂದೆ ಪಡೆದವರು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಯಶಸ್ವಿನಿ ಕಾರ್ಯಕ್ರಮ ಹಿಂದೆ ಪಡೆದು ಮತ್ತೊಮ್ಮೆ ಕೊಟ್ಟಿದಂತ ಸರ್ಕಾರ ಯಾವುದು ಅಂದ್ರೆ ಅದು ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಯಶಸ್ವಿನಿ ಕಾರ್ಯಕ್ರಮವನ್ನು ಕೊಟ್ಟರು. ಈ ರೀತಿ ಇದಕ್ಕೆ 500 ಕೋಟಿ ಖರ್ಚನ್ನು ಮಾಡ್ತಾ ಇದ್ದೀವಿ. 500 ಕೋಟಿ ಪ್ರತಿ ವರ್ಷ 500 ಕೋಟಿ ನಮ್ಮ ರೈತರಿಗೆ,
ಸಹಕಾರಿ ಸದಸ್ಯರಿಗೆ ಅನುಕೂಲ ಆಗುವಂತ ಈ ಯೋಜನೆಯನ್ನು ಕೊಟ್ಟಿದ್ದೀವಿ. ಇವತ್ತು ಇಲ್ಲಿರುವಂತ ವಾಸ ಮಾಡೋರಿಗೆ ಇವತ್ತು ಬಹಳ ವಿಶ್ವಾಸದಲ್ಲಿ ಬದುಕುವಂತದ್ದಾಗಬೇಕು. ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಿಮ್ಮ ಮಕ್ಕಳು ಏನೇ ಉನ್ನತ ಶಿಕ್ಷಣದಲ್ಲಿ ITI ಓದಬೇಕಾ, ಪಾಲಿಟೆಕ್ನಿಕ್ ಓದಬೇಕಾ, ಇಂಜಿನಿಯರಿಂಗ್ ಓದಬೇಕಾ, GTDC ನಲ್ಲಿ ಓದಬೇಕಾ, GTDC ನಲ್ಲಿ ಓದಬೇಕಾ, ಕರ್ನಾಟಕ ಕೌಶಲ್ಯತೆ ಬೇಕಾ, ಪ್ರಧಾನಮಂತ್ರಿ ಕೌಶಲ್ಯತೆ ಬೇಕಾ, ಎಷ್ಟು ಜನ ಕೇಳಿ, ಎಷ್ಟು ಮಕ್ಕಳಿಗಾರ ಹೇಳಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೌಶಲ್ಯತೆಯನ್ನು ಕೊಡಲಿಕ್ಕೆ ತಯಾರಿರುವಂತ ಸರ್ಕಾರ ಅಂದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಿಕ್ಷಣದಲ್ಲೂ ಎಲ್ಲ ಡಿಗ್ರಿ ಕಾಲೇಜ್ BA BCom BSc ನೀವೇನನ್ನು ಓದಬೇಕು ಹೇಳಿ, ನೀವೇನು ಕಾಸು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಯಾವುದು ದುಡ್ಡಿಲ್ಲದೆ ಫ್ರೀಯಾಗಿ ಓದಲಿಕ್ಕೆ ಅವಕಾಶ ಇರುವಂತದ್ದು. ಇದೇ ಜಾತಿ ಅದೇ ಜಾತಿಯಿಂದ ಎಲ್ಲ ಜಾತಿ ಜನಾಂಗದವರೆಗೂ ಪ್ರತಿಯೊಬ್ಬರನ್ನು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ರೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಸರ್ಕಾರ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಯಾಕಂದ್ರೆ ಯಾರೊಬ್ಬರು ಕೈ ಎತ್ತಿ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಒಬ್ರು ಬೇರೆ ರಾಜ್ಯದಲ್ಲಿ ನನಗೆ ಯಾರು ಬಂದಿರೋ ಕೇಂದ್ರ ಒಬ್ರು ಮಂತ್ರಿ ಈ ರೀತಿ ನಾನು ಬಹಳ ಸುಧಾರಿಸಬೇಕಾಗಿದೆ. ಹೇಳಿದ್ರೆ ನಮ್ಮಲ್ಲಂತ ಅವಕಾಶ ಇಲ್ಲ, ಎಲ್ಲರಿಗೂ ಬೇಕಾಗಿರುವಷ್ಟು ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಯಾರೇ ಇರಲಿ, ಯಾರು ಬೇಕಾದ್ರೆ ಕೈ ಎತ್ಬೋದು. ಇಂಥವ್ರಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಕೌಶಲ್ಯತೆ ಪಡೀಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಏನು ನಾವು ಎಲ್ಲರಿಗೂ ಕೊಟ್ಟಿರೋದು, ಎಲ್ಲರಿಗೂ ಉದ್ಯೋಗ, ಕೌಶಲ್ಯತೆ, ಗುಣಮಟ್ಟದ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ. ಇವತ್ತು ಬೆಂಗಳೂರಿನಲ್ಲಿ ಉದ್ಯೋಗಕ್ಕೆ ಕೊರತೆ ಇಲ್ಲ. ಕೆಲವರು ಕಾಂಗ್ರೆಸ್ ಲೀಡರ್ಗಳು ಹೇಳ್ತಾ ಇರ್ತಾರೆ, ಕೆಲವರು JDS ನಾಯಕರು ಈಗ ಶಿಕ್ಷಣ ಸುಧಾರಣೆ ಮಾಡ್ತೀನಿ, ಆರೋಗ್ಯವನ್ನು ಕೊಡ್ತೀನಿ, ಮನೆಯನ್ನು ಕೊಡ್ತೀನಿ, ಏನೇನೋ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಹೌದಲ್ವಾ? ಅವರ ಪಂಚರತ್ನ ಯಾತ್ರೆಯಲ್ಲಿ ಏನ್ ಹೇಳ್ತಿದ್ದಾರೆ? ಆರೋಗ್ಯ ಕೊಡ್ತೀನಿ, ಶಿಕ್ಷಣ ಕೊಡ್ತೀನಿ, ಉದ್ಯೋಗ ಕೊಡ್ತೀನಿ, ಮನೆಗಳು ಕೊಡ್ತೀನಿ. ಏನ್ ಯಜಮಾನ್ರೆ, ಇವನ್ನೆಲ್ಲವನ್ನು ಕೊಡ್ತಿರೋ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಕೊಡಬೇಕಾಗಿಲ್ಲ, ಈಗಾಗಲೇ ಕೊಟ್ಟಿರುವಂತ ಸರ್ಕಾರ ನಮ್ಮ ಸರ್ಕಾರ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡಿಗರಿಗೆ, ಪ್ರತಿಯೊಬ್ಬ ಕನ್ನಡಿಗರಿಗೂ, ಬೆಂಗಳೂರಿನಲ್ಲಿ ವಾಸ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಸರ್ವರಿಗೂ ಉದ್ಯೋಗವನ್ನ ಕೊಡ್ತೀವಿ ಅಂತ ವಿಶ್ವಾಸದಲ್ಲಿ ಹೇಳುತ್ತೆ. ವಿಶ್ವಾಸ ಇರುವಂತ ಸರ್ಕಾರ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಯಾವ ಆತಂಕ ಇಲ್ಲ. ಎಲ್ಲ ರಾಜ್ಯದಿಂದ ಬರ್ತಾರೆ ಬೆಂಗಳೂರಿಗೆ. ಯಾಕೆ ಬರ್ತಾರೆ? ಯಾವ ಟ್ರೈನ್ ನೋಡ್ರಿ ಬರೋದು, ಎಲ್ಲ ಎಲ್ಲಿ ಬರ್ತದೆ? ಯಾಕೆ ಬರ್ತಾರೆ? ಉದ್ಯೋಗ ಇಲ್ಲದೆ ಬರ್ತಾರ? ಸುಮ್ಮನೆ ನಮ್ಮನ್ನು ನೋಡ್ಕೊಂಡು ಹೋಗಿ ಬರ್ತಾರ? ಉದ್ಯೋಗ ಇದೆ ಬರ್ತಾರೆ. ಹಾಗಾಗಿ ಇವತ್ತು ಎಲ್ಲರಿಗೂ ಉದ್ಯೋಗ ಅಂತ ಕೊಡುವಂತ ಶಕ್ತಿ ಇರುವಂತದ್ದು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂತ ನಮ್ಮ ಬೆಂಗಳೂರಿಗಿದೆ ಈ ಶಕ್ತಿ ಅಂತ ಹೇಳುತ್ತಾರೆ. ಹಾಗಾಗಿ ಅಂತ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಆಗಿದೆ. ಆ ಇಚ್ಛೆಯ ಪ್ರಕಾರವಾಗಿ ಇವತ್ತು 108 ಅಡಿಯ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಈಗಾಗಲೇ ಸ್ಥಾಪನೆಯನ್ನ ಮಾಡಿ ತುಂಬಾ ವರ್ಷ ತಗೊಳ್ಳಿಲ್ಲ. ಬೇರೆ ಬೇರೆಯವರು ಹೇಳ್ತಾ ಇದ್ರು ನಾವು ಮಾಡ್ತೀವಿ ಅಂತ. ನಾವು ಮಾಡಿ ತೋರಿಸಿದವರು ನಿಮ್ಮ ಕಣ್ಮುಂದೆನೆ ನಮ್ಮ ಅವಧಿನಲ್ಲಿ ಮಾಡಿದ ತೋರಿಸಿದಂತ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಹೇಳಬಹುದು. ಕೇವಲ ಅಲ್ಲಿ ಪ್ರತಿಮೆಯನ್ನು ಮಾಡಿ ಸುಮ್ಮನೆ ಆಗ್ಲಿಲ್ಲ. ಆ ಪ್ರತಿಮೆಗೆ ಏನ್ ಹೆಸರಿಟ್ಟು, ಏನು ಪ್ರತಿಮೆಗೆ ಹೆಸರು, ಯಾಕೆ ಇಟ್ಟಿದೀವಿ ಪ್ರಗತಿಯ ಪ್ರತಿಮೆ? ಈ ನಾಡಿನಲ್ಲಿ ಸಮೃದ್ಧಿ ಇದೆ, ಪ್ರಗತಿ ಇದೆ, ಅವಕಾಶ ಇದೆ. ಪ್ರತಿಯೊಬ್ಬರ ಬದುಕನ್ನು ಕಟ್ಕೊಳ್ಳಿಕ್ಕೆ ಇಡೀ ದೇಶದಲ್ಲಿ ನಂಬರ್ 1 ಸಿಟಿ ಅಂದ್ರೆ ಅದು ನಮ್ಮ ಬೆಂಗಳೂರು ಅಂತ ಇವತ್ತು ಹೇಳ್ತೀನಿ. ನೀವು ಯಾವ್ದಾರು ಹೇಳಿ, ದಕ್ಷಿಣ ಭಾರತ ಅಂದ ತಕ್ಷಣ ಮದ್ರಾಸಿಗಳ ಅಂತ ಹೇಳೋರು, ದಕ್ಷಿಣ ಭಾರತವ್ರು ಅಂದ್ರೆ ಮದ್ರಾಸಿಗಳ ಅಂತ ಕೆಲವರು ನಮ್ಮನ್ನು. ಇವತ್ತು ಇಡೀ ಭಾರತ ಅಂದ್ರೆ ಇಡೀ ಭಾರತ ಅಂತ, ನೀವು ಭಾರತದವರು ಅಂತ ಕೇಳಿದ್ರೆ ಹೇಳ್ತಾರೆ, ನೀವು ಬೆಂಗಳೂರಿನವರ ಅಂತ ಕೇಳ್ತಾರೆ. ಇವತ್ತು ಹೋಗಿ ಯುರೋಪ್ಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ನೀವು ಭಾರತೀಯರು ಅಂತ ಕೇಳಿದ ತಕ್ಷಣ ಅವ್ರು ಕೇಳೋದು ಒಂದೇ ಹೆಸರು, ನೀವು ಬೆಂಗಳೂರಿನವರ ಸ್ವಾಮಿ ಅಂತ ಕೇಳ್ತಾರೆ. ಡೆಲ್ಲಿ ಅಂತಲೂ ಕೇಳಲ್ಲ, ಮುಂಬೈ ಅಂತ ಕೇಳಲ್ಲ, ಚೆನ್ನೈ ಅಂತ ಕೇಳಲ್ಲ. ಏನಂತ ಹೇಳ್ತಾರೆ? ಬೆಂಗಳೂರು.
ಅದು ತಾಕತ್ತು, ಬೆಂಗಳೂರಿನ ತಾಕತ್ತು. ಆ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು ಇಡೀ ದೇಶದಲ್ಲಿ ನಂಬರ್ 1. ಆ ನಗರಗಳಿಗೆಲ್ಲ 500 ವರ್ಷ, 1000 ವರ್ಷ, 2000 ವರ್ಷ ಇತಿಹಾಸ ಇದೆ. ನಮಗೆ ಅಲ್ಪಾವಧಿನಲ್ಲಿ ಪ್ರಾರಂಭವನ್ನು ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ಶಕ್ತಿ ಇರುವಂತಹ ನಾಡು ನಮಗೆ, ಇಷ್ಟು ಶಕ್ತಿ ಇದೆ, ಇಷ್ಟು ಅವಕಾಶ ಇದೆ. ಪ್ರತಿಯೊಬ್ಬರು ಬದುಕನ್ನು ಕಟ್ಕೋಬಹುದು. ನೀವೇನ್ ಮಾಡ್ಬೇಕಾಗಿರೋದು, ಸ್ವಲ್ಪ ಆಸಕ್ತಿ ವಹಿಸಿ, ನಿಮ್ ಜೀವನಕ್ಕೆ ಆಸಕ್ತಿ ವಹಿಸಿ. ಎಲ್ಲ ಅವಕಾಶ ಇದೆ, ಎಷ್ಟು ಬೇಕಾದ್ರೆ ಕೌಶಲ್ಯತೆ ಪಡ್ಕೋಬಹುದು. ಕರ್ನಾಟಕದಲ್ಲಿ ಕೆಲಸ ಮಾಡ್ತೀರೋ, ಇಂಡಿಯಾದಲ್ಲಿ ಮಾಡ್ತೀರೋ, ಅಮೆರಿಕದಲ್ಲಿ ಕೆಲಸ ಮಾಡ್ತೀರೋ, ಯಾವ ದೇಶದಲ್ಲಿ ಹೇಳಿ ಡಾಕ್ಟರ್ ಮುಂದಾದವರೇ, ನಿಮ್ಮ ದೇಶದಲ್ಲಿ ಯಾವ ದೇಶದಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಹೇಳಿ, ಅವಕಾಶ ಮಾಡ್ಕೊಡ್ತೀವಿ. ಯಾವ ದೇಶಕ್ಕೆ ಕಳಿಸ್ಕೊಡ್ಬೇಕು ಹೇಳಿ, ಅವಕಾಶ ಮಾಡ್ಕೊಡ್ತೀವಿ. ಸುಮ್ಮನೆ ಕಥೆ ಹೇಳೋರು ಬಂದಿಲ್ಲ, ನಾವು ಮಾಡೋರು. ಕಥೆ ಹೇಳೋರು ಬೇರೆಯವರು ಇದ್ದಾರೆ, ಕೆಲಸ ಮಾಡಿ ಸ್ಪಷ್ಟವಾಗಿ ಹೇಳಕ್ ಬಂದಿರೋರು. ಹಾಗಾಗಿ ನಾವೇನ್ ಕೆಲಸ ಮಾಡ್ತಾ ಇದೀವೋ ನಮ್ಮ ಕೆಲಸದಲ್ಲಿ ನಮಗೆ ಗಮನ ಇದೆ, ಆಸಕ್ತಿ ಇದೆ. ನನಗೇನು 3.5 ವರ್ಷದಲ್ಲಿ ನನಗೆ ಕೊಟ್ಟಿದ್ದಂತ ಇಲಾಖೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಅನುಷ್ಠಾನವನ್ನ ಮಾಡಿದಂತ ಇಲಾಖೆ ನಮ್ಮ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಇಲಾಖೆ. ಇಡೀ ದೇಶದಲ್ಲಿ ಹೇಗೆ ಅನುಷ್ಠಾನವನ್ನು ಮಾಡಬಹುದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಂತ ಮಾಡಿ ತೋರಿಸಿದ್ವಿ. ಇವತ್ತು IDBT, ಇವತ್ತು ಮಹಾರಾಷ್ಟ್ರ ಅಂದ್ರೆ ಏನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶದ ಬಂಡವಾಳ 2019 ನೀವು ನೋಡಿಬೇಕಾದ್ರೆ ಅವ್ರ ಅಡ್ವರ್ಟೈಸ್ಮೆಂಟ್, 2019ವರೆಗೂ ಮಹಾರಾಷ್ಟ್ರ ನಂಬರ್ 1 ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ. 2019 ಆದ್ಮೇಲೆ ಚಾಪ್ಟರ್ ಕ್ಲೋಸ್. ಪ್ರಪ್ರಥಮ ಸ್ಥಾನಕ್ಕೆ ತಂದಿರೋದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರನ್ನ ಪ್ರಪ್ರಥಮ ಸ್ಥಾನಕ್ಕೆ ತಂದಿರೋದು. 2020, 21, 22 ಇನ್ಯಾವ ವರ್ಷನಾರು ಮುಂದಕ್ಕೆ ನೋಡ್ತಾ ಹೋಗಿ ವಿದೇಶಿ ಬಂಡವಾಳ ಬರೋದು ಮಹಾರಾಷ್ಟ್ರ 2019. ಮೊದಲು ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಹೆಸರು ಭಾಷೆ ಇರ್ತಲ್ವ. ಈಗ ಫೈನಾನ್ಷಿಯಲ್ ಕ್ಯಾಪಿಟಲ್ ಯಾವ್ದು ಗೊತ್ತಾ ಮುರಾಜನ್ ಅವರೇ? ಬೆಂಗಳೂರು ಫೈನಾನ್ಷಿಯಲ್ ಆರ್ಥಿಕ ನಗರ ಅಂತ, ಕ್ಯಾಪಿಟಲ್ ರಾಜಧಾನಿ, ಆರ್ಥಿಕ ರಾಜಧಾನಿ. ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಆ ರೀತಿ ಶಕ್ತಿಯಾಗಿ ಬೆಳೆದಿದ್ದೀವಿ. ಇದಕ್ಕೆಲ್ಲ ಪೂರಕವಾಗಿ ಕೆಲಸವನ್ನ ಮಾಡಿದ್ದೀವಿ ನಾವು. ನಮ್ಮ ಯೂನಿಕಾರ್ನ್ಸ್ಗಳು ಇಡೀ ಯುರೋಪ್ನಲ್ಲಿ ಸೇರಿಸಿದ್ರೆ ಎಷ್ಟು ಯೂನಿಕಾರ್ನ್ಗಳು ಇದಾವಲ್ಲ, ಸ್ಟಾರ್ಟ್ಅಪ್ ಅಲ್ಲಿ ಇರುವಂತ ಯೂನಿಕಾರ್ನ್ಗಳು ಇಡೀ ಯುರೋಪ್ ಅಲ್ಲಿ ಎಷ್ಟಿದಾವೋ ಅಷ್ಟು ಯೂನಿಕಾರ್ನ್ ನಮ್ಮ ಬೆಂಗಳೂರಿನಲ್ಲಿದೆ. ಈ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಚೆನ್ನಾಗಿ ಕೌಶಲ್ಯತೆ. ಇನ್ನೊಂದು ಮತ್ತೊಂದು, ನಿಮ್ ಸಮಯ ಇನ್ನ ಹೆಚ್ಚಾಗಿ ತೊಗೊಳ್ಳಲ್ಲ, ಆದ್ರೆ ಯಾಕೆ ಇಷ್ಟು ವಿಶ್ವಾಸದಿಂದ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಪ್ರತಿಯೊಬ್ಬರು ತಮ್ಮ ಕನಸನ್ನು ನನಸು ಮಾಡ್ಕೋಬಹುದು. ಬಡವ, ಸಾಕಾರ, ಬಲ್ಲಿಗ ಅನ್ನೋದೇನಿಲ್ಲ. ಪ್ರತಿಭೆ ಬೇಕು. ಪ್ರತಿಭೆಗೆ ಬಡವನ ಅಂತ ಏನಿಲ್ಲ, ಸೌಕಾರ ಅಂತ ಏನಿಲ್ಲ. ಬಡವರಿಗಿರೋ ಪ್ರತಿಭೆ ಸೌಕಾರಗಳಿಗಿರೋಲ್ಲ ಅಂತ ಗೊತ್ತಿರಲಿ. ನಾನಾಗ್ಲಿ, ಮುನ್ರಾಜನಾಗ್ಲಿ ಕಷ್ಟದಿಂದನೇ ಬಂದಿರೋದು. ಲೋಕೇಶ್ ಅವರು ಕಷ್ಟದಿಂದನೇ, ಗಂಗರಾಜನ ಕಷ್ಟದಿಂದನೇ, ಸುರೇಶ್ ಏನೋ ದುಡ್ಡು ಜಾಸ್ತಿ ಇತ್ತೇನೋ ಅನ್ಸುತ್ತೆ. ಒಳ್ಳೆ ಸ್ಥಿತಿಗೀತಿ ಚೆನ್ನಾಗಿತ್ತು ಅಂತ. ನಮ್ಮ ಹತ್ರ ಏನ್ ಜಮೀನ್ದಾರಗಳಲ್ಲಪ್ಪ, ನಾವೆಲ್ಲ ಭಾರಿ ಬಡತನದಿಂದನೇ ಬಂದಿರೋರು. ಇವತ್ತು ಕಷ್ಟಪಟ್ಟರೆ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಬೆಳಿಬಹುದು. ಪ್ರತಿಭೆ ಬೆಳೆಸ್ಕೋಬೇಕು. ಹಾಗೆ ಯಾರು ಪ್ರತಿಭೆ ಬೆಳೆಸ್ಕೊಳ್ಳೋದು? ನಾವೇ ಬೆಳೆಸ್ಕೋಬೇಕಾನೆ. ಯಾರ ಬಂದು ಕೊಡ್ತಾರೆ ಯಾರಲ್ಲ. ಕಲಿಲಿಕ್ಕೆ ಹೆಚ್ಚಿಸ್ಕೊಳ್ಳಕ್ಕೆ ಅವಕಾಶ ಕೊಡ್ಬೋದು. ಸೊ ಅವಕಾಶವನ್ನು ಹೆಚ್ಚಿಸ್ಕೊಳ್ಳಿ. ನಮ್ಮ ಕನ್ನಡಿಗರಂದ್ರೆ ಇಡೀ ವಿಶ್ವದಲ್ಲೇ ನಂಬರ್ 1 ಇರಬೇಕು. ಇಡೀ ವಿಶ್ವದಲ್ಲಿ ಕನ್ನಡಿಗರಂದ್ರೆ ನಂಬರ್ 1 ಅಂತ ಇರಬೇಕು. ನಂಬರ್ 2 ಅನ್ನೋದೇ ನಮ್ಗೆ ಗೊತ್ತಿಲ್ಲ, ನಂಬರ್ 1 ಆಗಿರ್ಬೇಕು. ಆ ರೀತಿ ಬೆಳಿಲಿಕ್ಕೆಲ್ಲ ಅವಕಾಶ ಇದೆ. ಚೆನ್ನಾಗಿ ಬೆಳೀರಿ. ಇವನ್ನೆಲ್ಲ ಬೆಳಿಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವ ಇದೆಯಲ್ಲ, ನಮ್ಗೆಲ್ಲ ಪ್ರೇರೇಪಣೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡಿ, ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ನೀವೇನು ಯೋಚನೆ ಮಾಡಬೇಡಿ. ನಾವೇನಿದು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ. ಏನ್ ಸವಾಲಿದ್ರು ಬಗೆಹರಿಸ್ತೀವಿ. ಕುಡಿಯೋ ನೀರಾಗ್ಲಿ, ಉದ್ಯೋಗ ಆಗ್ಲಿ, ಶಿಕ್ಷಣ ಆಗ್ಲಿ, ಮನೆಗಳಾಗ್ಲಿ. ಇವತ್ತು 1 ಲಕ್ಷ ಮನೆ ನಿರ್ಮಾಣ ಆಗ್ತಿದೆ ನಮ್ಮ ಬೆಂಗಳೂರಿನಲ್ಲಿ. ಯಾರ್ಯಾರಿಗೆ ಮನೆ ಇಲ್ಲ, ಸರ್ಕಾರದಿಂದ 3.5 ಲಕ್ಷ ಹಣವನ್ನು ಕೊಡ್ತೀವಿ. ಸರ್ಕಾರದಿಂದ 3.5 ಲಕ್ಷ ರೂಪಾಯಿ ಕೊಡ್ತೀವಿ. 3 ಲಕ್ಷ ರೂಪಾಯಿ ನಿಮ್ಮ ಹಣ ಹಾಕೋಬೇಕು. ಅದು ಬೆಲೆ ನೀವೇನಾದ್ರು ಖಾಸಗಿಯಲ್ಲಿ ಕೊಂಡ್ಕೋಬೇಕಂದ್ರೆ 15ರಿಂದ 20 ಲಕ್ಷ ಆಗುತ್ತೆ. 6.5 ಲಕ್ಷಕ್ಕೆ ಒಂದು ಮನೆ ಕೊಡ್ತಾರೆ. ಮನೆಗಳು ಬೆಂಗಳೂರಿನಲ್ಲಿ ವಾಸ ಮಾಡೋರಿಗೆ ಯಾರು ಮನೆ ಇಲ್ಲ, ಅವ್ರ ಮನೆ ಕೊಡುವಂತ ಕಾರ್ಯಕ್ರಮವನ್ನ ಕೈಗೆತ್ಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಮನೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಮನೆ ಇಲ್ಲ ಅದಕ್ಕೆ ಮನೆ ಪಡ್ಕೊಳ್ಳುವಂಥದ್ದು. ಮುಖ್ಯಮಂತ್ರಿ ಗೃಹ ಯೋಜನೆ
ಇನ್ನೂ ಅವಕಾಶ ಇದೆ, ಯಾರು ಬೇಕಾದ್ರೆ ತಗೋಬಹುದು, ಯಾರು ಬೇಕಾದ್ರೆ ಮುಂದೆ ಬರ್ಬೋದು. ಇನ್ನಿತರ ಏನೇ ಸೌಕರ್ಯಗಳಿದ್ರು ಕೊಡ್ತೀವಿ. ಮಾಶಾಸನವನ್ನು ಹೆಚ್ಚಿಸಿದ್ದೀವಿ. ಇವತ್ತು ರೇಷನ್ ಕೊಡುವಂಥದ್ದಾಗ್ತಿದೆ. ಯಾರ್ಯಾರು BPL ಕಾರ್ಡ್ ಇಲ್ಲ, BPL ಕಾರ್ಡನ್ನು ಪಡ್ಕೋಬಹುದು. ಇನ್ನು ಏನೇನು ಕಾರ್ಯಕ್ರಮಗಳು ಬೇಕೋ ಎಲ್ಲ ರೀತಿ ಸಹಕಾರವನ್ನು ಕೊಡ್ತೀವಿ. ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಿಮಗೆಲ್ಲ ಸಹಕಾರ ಇರ್ತದೆ. ಇವತ್ತು ನಮ್ಮ ಪಕ್ಷವನ್ನು ಸೇರ್ತಿರೋಂಥ ನಮ್ಮ ನಾಯಕರಿಗೆ ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ನಿಜಕ್ಕೂ ಒಳ್ಳೆ ಕೆಲಸ, ಒಳ್ಳೆ ನಿರ್ಣಯನ ತಗೊಂಡಿದ್ದೀರಾ. ಭಾರತೀಯ ಜನತಾ ಪಾರ್ಟಿ ಸೇರುವಂತ ಕೆಲಸ ಏನು ಮಾಡಿದಿರೋ ನಿಜಕ್ಕೂ ಪುಣ್ಯದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಹೃದಯಪೂರ್ವಕವಾಗಿ ಸ್ವಾಗತ. ಪುಣ್ಯದ ಕಾರ್ಯ, ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದೀರಾ. ಪಕ್ಷವನ್ನ, ಸಮಾಜವನ್ನ ಕಟ್ಟುವಂತ ನಮ್ಮೆಲ್ಲ ಸೋದರರಿಗೆ ಅಯ್ಯಣ್ಣವರೇ ನಿಮಗೆ ಹೃದಯಪೂರ್ವಕವಾಗಿ ಸ್ವಾಗತ. ಯಾಕೆ ಗೋವಾ ತುಂಬಿದ್ದೀರಾ? ತಿಳಿದಾ? ಅಯ್ಯಣ್ಣವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಅಂತ ಕೇಶವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಮತ್ತೊಮ್ಮೆ ನಮ್ಮೆಲ್ಲ ರಾಜೇಶ್ವರಿ ಮೇಡಮ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಎಲ್ಲ ನಮ್ಮ ಸೋದರರು ಬೇರೆ ಬೇರೆ ಪಕ್ಷದಿಂದ ಎಲ್ಲರೂ ನೀವು ಸೇರ್ತಿರೋರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀನಿ. ಕಾಂಗ್ರೆಸ್ ಎಲ್ಲ ಹೋಗೋ ಪಕ್ಷ. ಕಾಂಗ್ರೆಸ್ ಇಡೀ ದೇಶ ಉದ್ದಾಗಲದಲ್ಲಿ ಮಾಯ ಆಗ್ತಿರುವಂತ ಪಕ್ಷ. JDS ಪಕ್ಷವು ಹಂಗೇ ಮಾಯ ಆಗ್ತಿರುತ್ತೆ. ಸೊ ಎರಡು ಪಕ್ಷಕ್ಕೆ ಏನೂ ಭವಿಷ್ಯ ಇಲ್ಲ. ಆ ಪಕ್ಷಗಳನ್ನ ಮರೀರಿ. ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತನ್ನಿ. ಹಾಗೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಮುನ್ರಾಜಣ್ಣನವರ, ನಮ್ಮ ಲೋಕೇಶ್ ಅವರು, ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರು ಮುನ್ರಾಜಣ್ಣವರ ಕೈ ಬಲಪಡಿಸುವಂತ ಕೆಲಸಗಳನ್ನ ನೀವೆಲ್ಲರೂ ಮಾಡಬೇಕಂತ ಮತ್ತೊಮ್ಮೆ ತಿಳಿಸಿ. ಎಸ್, ಗೆಲ್ಸ್ಬೇಕು. ಬಿಜೆಪಿನ ಕೆಲಸ ಮೂಲಕ ನೀವು ಗೆಲ್ತೀರಾ. ಬಿಜೆಪಿನ ಕೆಲಸ ಮೂಲಕ ನೀವು ಗೆಲ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಗೆ ಯಾವ ಆತಂಕನೂ ಬೇಡ, ಭಯ ಬೇಡ. ನಿಮ್ಗೆಲ್ಲ ಸಂದರ್ಭದಲ್ಲೂ ನಿಮ್ಗೆ ಸಬಲೀಕರಣ, ಸಹಾಯ, ನಿಮ್ಗೆ ಎಲ್ಲ ರೀತಿಯಾದಂತಹ ಸೇವೆಗಳನ್ನ, ಸಹಕಾರವನ್ನ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೀವಿ ಅಂತ ಮತ್ತೊಮ್ಮೆ ತಿಳಿಸಿ ನಿಮ್ಗೆಲ್ಲ ಶುಭವನ್ನು ಕೋರ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗುತ್ತಿರೋ ಎಲ್ಲ ಬೇರೆ ಪಕ್ಷದಿಂದ ಬಂದವರಿಗೆ ಆದರದ ಸ್ವಾಗತವನ್ನು ಕೋರಿದ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ರಾಜ್ಯ ಉನ್ನತ ಶಿಕ್ಷಣ ಸಚಿವರು, ಯಂಗ್ ಅಂಡ್ ಎನರ್ಜೆಟಿಕ್ ಮಿನಿಸ್ಟರ್ ಆದಂತಹ ಶ್ರೀಯುತ ಅಶ್ವನಾಥ್ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಧನ್ಯವಾದ ತಿಳಿಸಿ, ಇದೀಗ JDS ನ ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವ ಮುರುಗೇಶ್ ಅಯ್ಯರ್ ಅವರು ಹಾಗೂ ರಾಮೂರವರು, ಯೋಗೇಶ್ ಅವರು, ನಾಗೇಂದ್ರ ಅವರು ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ಶ್ರೀಮತಿ ರಾಜೇಶ್ವರಿ ಅವರು, ವಿಘ್ನೇಶ್ ಅವರು, ಶರತ್ ಅವರು, ರಾಕೀರ್ ಅವರು, ಅಜಯ್ ಅವರು, ಶ್ರೀರಾಜ್ ಅವರು, ಸುರೇಶ್ ಅವರು, ರಾಮ್ ಅವರು, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ರಾಷ್ಟ್ರೀಯ ಬಿಜೆಪಿಗೆ, ಎನರ್ಜಿಕ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರಿಗೆ, ಅಭಿವೃದ್ಧಿ ಅಧಿಕಾರ ಎಸ್ ಮುನ್ರಾಜನವರಿಗೆ, ರಾಷ್ಟ್ರೀಯ ಬಿಜೆಪಿಗೆ. ಸೇರ್ಪಡೆಯಾದಂತ ಎಲ್ಲ ಯುವ ಮಿತ್ರರು ವೇದಿಕೆ ಕೆಳಗಡೆ ಬಂದು ವೇದಿಕೆ ಮುಖಾಂತರ ನಿಲ್ಬೇಕಾಗಿ ಕೋರ್ತಾ ಇದ್ದೀವಿ. ಸೇರ್ಪಡೆಯಾದ ಎಲ್ಲ ಯುವ ಮಿತ್ರರು ವೇದಿಕೆ ಮುಖಾಂತರ ಕೆಳಗಡೆ ಬರಬೇಕು.
ಸೇರ್ಪಡೆ ಆದಂತ ಎಲ್ಲ ಯುವಕರು ಕೆಳಗಡೆ ವೇದಿಕೆ ಮುಂದೆ ಕೆಳಗಡೆ ಬರಬೇಕು. ಒಂದು ಒಳ್ಳೆ ಗ್ರೂಪ್ ಇದೀಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜೆಡಿಎಸ್ ಪ್ರಭಾತ ಮುಖಂಡ ಮುರುಗೇಶ್ ಅಯ್ಯರ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ನೀಡಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊತಾ ಇದ್ದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸಿ ಎನ್ ಅಶೋಕ್ ಸರ್ ಅವರು ಹಾಗೂ ನಮ್ಮೆಲ್ಲ ಜನಮನ ನಾಯಕರಾದ ಮುಂದಾಜನವರು ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಮಂಡಲ ಪರವಾಗಿ ಸ್ವಾಗತ ನೀಡುತ್ತೇವೆ. ಭಾರತ್ ಮಾತಾ ಕಿ ಇದೀಗ ಈ ಸಭೆಗೆ ಆಗಮಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಂತ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು
ಕೊಟ್ನಲ್ಲ ಅಯ್ಯಣ್ಣ